ಹಾಯ್ ಚಿಲ್ಡ್ರನ್, ವೆಲ್ಕಮ್ ಟು ಮೈ ಚಾನಲ್. ಚಿಲ್ಡ್ರನ್, ಈ ದಿನ ನಾವು 4th ಸ್ಟ್ಯಾಂಡರ್ಡ್ EVSನ 10th ಲೆಸನ್. ಯಾವುದು 4th ಸ್ಟ್ಯಾಂಡರ್ಡ್ EVSನ 10th ಲೆಸನ್? ಶೆಲ್ಟರ್ ಇಟ್ಸ್ ವೆರೈಟಿ. ಓಕೆ, ನಾವು ಈ ದಿನ ಶೆಲ್ಟರ್ ಇಟ್ಸ್ ವೆರೈಟಿ ಈ ಲೆಸನನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಶೆಲ್ಟರ್ ಅಂದರೆ ಏನು ಚಿಲ್ಡ್ರನ್? ಶೆಲ್ಟರ್ ಅಂತ ಹೇಳಿದ್ರೆ ನಾವು ನಮ್ಮ ಪ್ರೊಟೆಕ್ಷನ್ಗೋಸ್ಕರ ನಾವು ಬಿಲ್ಡ್ ಮಾಡ್ಕೊಂಡಂತಹ, ಕನ್ಸ್ಟ್ರಕ್ಷನ್ ಮಾಡ್ಕೊಂಡಂತಹ ಹೌಸಸ್ಗಳನ್ನು ನಾವು ಶೆಲ್ಟರ್ ಅಂತ ಹೇಳ್ಕೊಬೋದು. ಈ ಶೆಲ್ಟರಿಂದ ನಮಗೆ ಏನು ಯೂಸಸ್ ಆಗುತ್ತೆ ಅಂತ ಹೇಳ್ಕೊಳ್ಳೋದಾದರೆ, ಈ ಶೆಲ್ಟರಿಂದ ನಾವು ನಮ್ಮ ಎನಿಮೀಸ್ಗಳಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. ಹಾಗೆ ಸನ್ರೇಸಿಂದ ಇರ್ಬೋದು, ವಿಂಡಿಂದ ಇರ್ಬೋದು, ಆ್ಯಂಡ್ ದೆನ್ ಕೋಲ್ಡಿಂದ, ಈ ರೀತಿ ನಾವು ನಮ್ಮನ್ನು ಈ ಶೆಲ್ಟರಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಸೊ ನಮಗೆ ಶೆಲ್ಟರನ್ನು ನೆಸೆಸರಿ ಅನ್ನೋದು ತುಂಬ ಇರುತ್ತೆ. ಓಕೆ, ಇನ್ನು ಹ್ಯೂಮನ್ ಬೀಯಿಂಗ್ಸ್ಗಳು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳುವಂಥ ಶೆಲ್ಟರನ್ನು ನಾವು ಹೌಸಸ್ ಅಂತ ಹೇಳ್ತೀವಿ. ಇನ್ನು ಅನಿಮಲ್ಸ್ಗಳು ಅವುಗಳ ಶೆಲ್ಟರನ್ನು, ಕೆಲವಷ್ಟು ಅನಿಮಲ್ಸ್ಗಳು ಏನು ಮಾಡುತ್ತೆ, ಕೇವ್ಗಳನ್ನೇ ಅವುಗಳ ಶೆಲ್ಟರಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಇನ್ನು ಕೆಲವು ಬರ್ಡ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬರ್ಡ್ಸ್ಗಳು ಅವುಗಳಿಗೆ ಬಿಲ್ಡ್ ಮಾಡ್ಕೊಂಡಂತಹ ಶೆಲ್ಟರನ್ನು ನಾವು ನೆಸ್ಟ್ ಅಂತ ಹೇಳ್ಕೊಳ್ತೀವಿ ಅಲ್ವಾ. ಓಕೆ, ಈಗ ಶೆಲ್ಟರ್ ಅಂತ ಹೇಳಿದ್ರೆ ಏನು ಅಂತ ತಿಳಿತಲ್ವಾ? ಶೆಲ್ಟರ್ ಅಂತ ಹೇಳಿದ್ರೆ ಹೌಸಸ್ಗಳನ್ನು ನಾವು ಶೆಲ್ಟರ್ ಅಂತ ಹೇಳ್ತೀವಿ. ಓಕೆ, ನಮಗೆ ಶೆಲ್ಟರಿಂದ ಏನು ಯೂಸಸ್ ಅಂತ ಹೇಳ್ಕೊಂಡ್ರೆ, ನಾವು ಶೆಲ್ಟರಿಂದ ಸನ್ ರೇಸಿಂದ ನಾವು ಅದರಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು ಶೆಲ್ಟರಲ್ಲಿ ಇದ್ಕೊಂಡು. ಹಾಗೆ ರೈನಿಂದ, ವಿಂಡಿಂದ ನಾವು ಶೆಲ್ಟರಲ್ಲಿ ಇದ್ಕೊಂಡು ನಾವು ಪ್ರೊಟೆಕ್ಟನ್ನು ಮಾಡ್ಕೊಬಿಡ್ತೀವಿ. ಹಾಗೆ ಸಮ್ಟೈಮ್ ಎನಿಮೀಸ್ಗಳಿಂದ, ಸಮ್ ಅನಿಮಲ್ಸ್ ಅನ್ನೋದು ಏನು ಮಾಡುತ್ತೆ, ನಮ್ಮನ್ನು ಹಾರ್ಮ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಕೂಡ ನಾವು ಶೆಲ್ಟರಲ್ಲಿ ಇದ್ಕೊಂಡು ನಾವು ಪ್ರೊಟೆಕ್ಟನ್ನು ಮಾಡ್ಕೊಳ್ತೀವಿ. ಓಕೆನಾ? ಆಫ್ಟರ್ ಸ್ಟಡಿಯಿಂಗ್ ದಿಸ್ ಲೆಸನ್ ಯು ರೆಕಗ್ನೈಸ್ ದ ಚೇಂಜಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಫ್ರಮ್ ಟೈಮ್ ಟು ಟೈಮ್. ಓಕೆ, ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳುವಂಥ ಹೌಸಸ್ಗಳು ಟೈಮ್ ಟು ಟೈಮ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ, ಏನ್ಸಿಯಂಟ್ ಟೈಮ್ಗಳಲ್ಲಿ ಕನ್ಸ್ಟ್ರಕ್ಷನ್ ಅನ್ನೋದು ಒಂದು ರೀತಿ ಇರುತ್ತೆ. ಹಾಗೆ ಮಿಡ್ಲ್ ಏಜಲ್ಲಿ ಒಂದು ರೀತಿ ಇದೆ. ಅಷ್ಟೇ ಅಲ್ಲದೆ ಈಗ ಲಾಸ್ಟ್ 100 years ಬ್ಯಾಕ್ ಕೂಡ ಕನ್ಸ್ಟ್ರಕ್ಷನ್ ತುಂಬ ಚೇಂಜಸ್ ಇದೆ. ಆಗಿನ ಕಾಲದಲ್ಲಿ ಗುಡಿಸ್ಲು ಅಂತ ಹೇಳ್ತಾರೆ ಅಲ್ವಾ, ಹಟ್ ಅಂತ. ಈ ಹಟ್ಗಳನ್ನೋದು ತುಂಬ ಕಾಮನ್ ಆಗಿರುತ್ತೆ. ಆದರೆ ಬರ್ತಾ 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 ಏನಾಗ್ತಿದೆ, ಹಟ್ ಅನ್ನೋದು ಕಡಿಮೆಯಾಗಿ ಹೆಂಚಿನ ಮನೆ ಅಂತ ಹೇಳ್ತೀವಲ್ಲ, ಹೆಂಚಿನ ಮನೆ, ತಾರಸಿ ಮನೆ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಕನ್ಸ್ಟ್ರಕ್ಷನ್ಗಳು ಜಾಸ್ತಿ ಆಗಿದೆ. ಈಗ ಬರ್ತಾ ಬರ್ತಾ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ಗಳು ಇನ್ನೂ ಜಾಸ್ತಿ ಆಗಿದೆ ಅಲ್ವಾ. ಈ ರೀತಿ ನಮ್ಮ ಕನ್ಸ್ಟ್ರಕ್ಷನ್ಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಟೈಮ್ ಟು ಟೈಮ್ ಚೇಂಜಸ್ ಅನ್ನೋದು ಆಗ್ತಾ ಇದೆ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡಿ, ಐಡೆಂಟಿಫೈ ದ ಡಿಫರೆನ್ಸಸ್ ಬಿಟ್ವೀನ್ ದ ಹೌಸಸ್ ಇನ್ ದ ಅರ್ಬನ್ ಆ್ಯಂಡ್ ದ ರೂರಲ್ ಏರಿಯಾಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅರ್ಬನ್ ಏರಿಯಾದಲ್ಲಿ ಹಾಗೂ ರೂರಲ್ ಏರಿಯಾದಲ್ಲಿ ಇರುವಂಥ ಹೌಸಸ್ಗಳಿಗೆ ತುಂಬ ಡಿಫ್ರೆನ್ಸ್ ಅನ್ನೋದು ಇರುತ್ತೆ ಅಲ್ವಾ. ಅರ್ಬನ್ ಏರಿಯಾ ಅಂತ ಹೇಳಿದ್ರೆ ಏನು? ಅರ್ಬನ್ ಏರಿಯಾ ಅಂತ ಹೇಳಿದ್ರೆ ಸಿಟಿ ಅಂತ ಹೇಳ್ಕೊಬೋದು. ಇನ್ನು ರೂರಲ್ ಏರಿಯಾ ಅಂತ ಹೇಳಿದ್ರೆ ಹಳ್ಳಿಗಳು ಅಂತ ಹೇಳ್ಕೊಬೋದು. ಓಕೆನಾ? ಈ ಅರ್ಬನ್ ಏರಿಯಾಸ್ಗಳಲ್ಲಿ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ಗಳಿರುತ್ತೆ, ಅಪಾರ್ಟ್ಮೆಂಟ್ಗಳಿರುತ್ತೆ ಅಲ್ವಾ. ಆದರೆ ರೂರಲ್ ಏರಿಯಾಗಳಲ್ಲಿ ಇರೋದಿಲ್ಲ, ಸಿಂಗಲ್ ಹೌಸಸ್ಗಳಿರುತ್ತೆ. ಓಕೆನಾ? ಈ ರೀತಿ ಅಲ್ಲಿಗೂ ಅರ್ಬನ್ ಪ್ಲೇಸಲ್ಲಿ ಹಾಗೂ ರೂರಲ್ ಪ್ಲೇಸಲ್ಲಿ ಇರುವಂತಹ ಕನ್ಸ್ಟ್ರಕ್ಷನಲ್ಲಿ ಕೂಡ ನಾವು ಚೇಂಜಸನ್ನು ನೋಡ್ತೀವಿ. ಆ್ಯಂಡ್ ಥರ್ಡ್ ಪಾಯಿಂಟ್, ನೋ ಅಬೌಟ್ ದ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಆ್ಯಂಡ್ ಸ್ಲಮ್ ಆಫ್ ಅರ್ಬನ್ ಏರಿಯಾಸ್. ಓಕೆ, ಇನ್ನು ಈ ಅರ್ಬನ್ ಏರಿಯಾಗಳಲ್ಲಿ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಹಾಗೆ ಸ್ಲಮ್ಗಳ ಬಗ್ಗೆ ಕೂಡ ನೀನು ಕೆಲವಷ್ಟು ಮಾಹಿತಿಗಳನ್ನು ತಿಳ್ಕೊಬೋದು. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಫೈಂಡ್ ಔಟ್ ದ ವೆರೈಟಿ ಇನ್ ಹ್ಯಾಬಿಟ್ಯಾಟ್ ಆ್ಯಂಡ್ ಶೆಲ್ಟರ್ಸ್ ಆಫ್ ಅನಿಮಲ್ಸ್. ಹಾಗೆ ನಮ್ಮ ಅನಿಮಲ್ಸ್ಗಳ ಹ್ಯಾಬಿಟ್ಯಾಟ್ಸ್ಗಳು ಹಾಗೂ ಶೆಲ್ಟರ್ಸ್ಗಳ ಬಗ್ಗೆ ವೆರೈಟಿ, ಯಾವ ರೀತಿಯಾದಂಥ ವೆರೈಟಿಗಳಲ್ಲಿ ಅವುಗಳು ಆ ಅನಿಮಲ್ಸ್ ಅನ್ನೋದು ಕೂಡ ಅವುಗಳ ಶೆಲ್ಟರನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಕೂಡ ನೋಡ್ಕೋಬೋದು. ಹಾಗೆ
ಐಡೆಂಟಿಫೈ ದ ವೆರೈಟಿ ಇನ್ ದ ನೆಸ್ಟ್ ಆಫ್ ಬರ್ಡ್ಸ್ ಆ್ಯಂಡ್ ಡ್ವೆಲ್ಲಿಂಗ್ ಆಫ್ ಅನಿಮಲ್ಸ್ ಆ್ಯಂಡ್ ಇನ್ ದ ಮೆಟೀರಿಯಲ್ಸ್ ನೀಡೆಡ್ ಟು ಬಿಲ್ಡ್ ದೆಮ್. ಹಾಗೆ ನಾವೀಗ ಬರ್ಡ್ಸ್ಗಳ ನೆಸ್ಟ್ಗಳಲ್ಲಿ ಕೂಡ ತುಂಬ ವೆರೈಟಿಗಳನ್ನು ನೋಡ್ಬೋದು. ಹಾಗೆ ಅವುಗಳು ಯೂಸ್ ಮಾಡಿಕೊಳ್ಳುವಂತಹ ಅವುಗಳ ನೆಸ್ಟ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಅವು ಯೂಸ್ ಮಾಡ್ಕೊಳ್ಳುವಂಥ ವೆರೈಟಿಗಳು ಕೂಡ ಮೆಟೀರಿಯಲ್ಸ್ ಅನ್ನೋದು ಕೂಡ ತುಂಬ ವೆರೈಟಿ ಆಗಿರುತ್ತೆ ಅಂತ ಹೇಳಿ ತಿಳ್ಕೊಬೋದು. ಓಕೆ, ಬನ್ನಿ ಪಾಠ ನೋಡೋಣ. ಯು ನೋ ಅಬೌಟ್ ದ ನೀಡ್ ಆಫ್ ಎ ಹೌಸ್. ಓಕೆ, ನಮಗೆ ಹೌಸಿನ ನೀಡ್ ಅನ್ನೋದು ತುಂಬ ಇದೆ ಅಲ್ವಾ. ನಮ್ಗೆ ಹೌಸ್ ಏನಕ್ಕೆ ಬೇಕು ಅಂತ ಹೇಳಿ ನಾವು ಲೆಸನ್ ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡಿದ್ದೀವಿ. ನಾವು ಹೌಸಿಂದ ನಾವು ಸನ್ರೈಸಿಂದ, ವಿಂಡಿಂದ, ಅನಿಮಲ್ಸ್ಗಳಿಂದ, ಕೋಲ್ಡಿಂದ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ನಮಗೆ ಹೌಸ್ ಅನ್ನೋದು ಬೇಕು. ದಿ ಮೆಟೀರಿಯಲ್ಸ್ ನೀಡೆಡ್ ಫಾರ್ ಇಟ್ಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ದ ವೇ ಆಫ್ ಕನ್ಸ್ಟ್ರಕ್ಷನ್. ಲೆಟ್ ಅಸ್ ನೋ ಅಬೌಟ್ ದ ಹೌಸಸ್ ಕನ್ಸ್ಟ್ರಕ್ಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ಅವರ್ ಸ್ಟೇಟ್. ಹಾಗೆ ನಾವು ಡಿಫ್ರೆಂಟ್ ಪಾರ್ಟ್ ಆಫ್ ಅವರ್ ಸ್ಟೇಟ್, ನಮ್ಮ ಸ್ಟೇಟ್ನಲ್ಲಿ ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ಡಿಫ್ರೆಂಟ್ ಆದಂತಹ ಕನ್ಸ್ಟ್ರಕ್ಷನ್ಗಳನ್ನು ನೋಡ್ಬೋದು. ಹಾಗೆ ಅಲ್ಲಿ ಆ ಕನ್ಸ್ಟ್ರಕ್ಷನ್ಗೆ ಬೇಕಾದಂಥ ಮೆಟೀರಿಯಲ್ಸಲ್ಲಿ ಕೂಡ ನಾವು ವೆರೈಟಿಯನ್ನು ನೋಡ್ಬೋದು. ಓಕೆ, ಒಂದು ಕಡೆ ಯೂಸ್ ಮಾಡಿದಂತಹ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ಕೊಳ್ಳುವಂತಹ ಮೆಟೀರಿಯಲ್ಸ್ಗಳನ್ನ ಮತ್ತೊಂದು ಕಡೆ ಯೂಸ್ ಮಾಡ್ಕೊಳ್ಳಲ್ಲ. ಹಾಗೆ ಮತ್ತೊಂದು ಕಡೆ ಯೂಸ್ ಮಾಡಿರೋದನ್ನು ಇನ್ನೊಂದು ಕಡೆಗೆ ಯೂಸ್ ಮಾಡಲ್ಲ. ಹೇಗೆ ಅಂತ ಹೇಳಿ ನಾವು ಪಾಠದಲ್ಲಿ ನೋಡ್ಕೋಬೋದು. ಓಕೆನಾ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಡ್ ಆರ್ಗನೈಸ್ಡ್ ಎ ಕ್ಯಾಂಪ್ ಅಟ್ ಧಾರವಾಡ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ, ಒಂದು ಕ್ಯಾಂಪನ್ನು ಆರ್ಗನೈಸ್ ಮಾಡಿದೆ. ಎಲ್ಲಿ ಅಂತ ಹೇಳಿ ಹೇಳಿದ್ರೆ ಧಾರವಾಡಲ್ಲಿ. ಚಿಲ್ಡ್ರನ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಸ್ಟೇಟ್ ಅಟೆಂಡೆಡ್ ಇಟ್. ಇಲ್ಲಿಗೆ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟಿಂದ ಚಿಲ್ಡ್ರನ್ಸ್ ಅನ್ನೋರು ಏನು ಮಾಡ್ತಿದ್ದಾರೆ, ಆ ಕ್ಯಾಂಪನ್ನು ಅಟೆಂಡ್ ಮಾಡ್ತಿದ್ದಾರೆ. ದೇ ಡಿಸ್ಕಸ್ಡ್ ದ ಹೌಸಸ್ ಆಫ್ ದೇರ್ ರೀಜನ್. ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಡಿಸ್ಕಷನ್ ನಡೀತಾ ಇದೆ. ಯಾವುದ್ರ ಮೇಲೆ ಅಂತ ಹೇಳಿ ಹೇಳಿದ್ರೆ ಅವರವರ ರೀಜನ್ನಲ್ಲಿ ಇರುವಂತಹ ಹೌಸಸ್ಗಳ ಮೇಲೆ ಡಿಸ್ಕಷನನ್ನು ಅವರು ಮಾಡ್ತಾ ಇದ್ದಾರೆ. ಓಕೆನಾ. ಲೆಟ್ ಅಸ್ ಗೋ ದೇರ್. ದ ಚಿಲ್ಡ್ರನ್ ಆರ್ ಸಿಟಿಂಗ್ ದೇರ್. ದೇ ಆರ್ ಸ್ಪೀಕಿಂಗ್ ಒನ್ ಆಫ್ಟರ್ ದಿ ಅದರ್. ಓಕೆ, ಅಲ್ಲಿ ಏನು ಮಾಡ್ತಿದ್ದಾರೆ, ಚಿಲ್ಡ್ರನ್ಸ್ ಎಲ್ಲ ಸಿಟಿಂಗ್ ದೇರ್. ಅಲ್ಲಿ ಚಿಲ್ಡ್ರನ್ಸ್ ಏನು ಮಾಡ್ತಿದ್ದಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ದೇ ಸ್ಪೀಕಿಂಗ್ ಒನ್ ಆಫ್ಟರ್ ದಿ ಅದರ್, ಒಬ್ಬರ ನಂತರ ಒಬ್ಬರು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಲೆಟ್ ಅಸ್ ಆಲ್ಸೋ ಸಿಟ್ ಆ್ಯಂಡ್ ಲಿಸನ್ ಟು ದೆಮ್. ಓಕೆ, ನಾವು ಕೂಡ ಅಲ್ಲಿ ಕುಳಿತು ಅವರ ಮಾತನ್ನು ಕೇಳೋಣ. ಓಕೆ, ಐ ಆಮ್ ಸಂಗೀತ. ಐ ಹ್ಯಾವ್ ಕಮ್ ಫ್ರಮ್ ಜೇವರ್ಗಿ ತಾಲೂಕ್, ಕಲಬುರ್ಗಿ ಡಿಸ್ಟಿಕ್. ಓಕೆ, ಇಲ್ಲಿ ಸಂಗೀತ ಮಾತನಾಡ್ತಿದ್ದಾಳೆ, ಹೇಳ್ತಿದ್ದಾಳೆ ಸಂಗೀತ ಎಲ್ಲಿಂದ ಬಂದಿದ್ದಾಳೆ ಅಂತ ಹೇಳಿ ಹೇಳೋದಾದರೆ ಕಲಬುರ್ಗಿ ಡಿಸ್ಟಿಕ್ಕಿನ ಜೇವರ್ಗಿ ತಾಲೂಕಿಂದ. ಓಕೆ, ಇಟ್ ಈಸ್ ಎ ಹಾಟ್ ಪ್ಲೇಸ್ ವಿತ್ ಸ್ಯಾಂಟಿ ರೈನ್ಫಾಲ್. ಇದು ಕಲಬುರ್ಗಿ ಡಿಸ್ಟಿಕ್ ಅನ್ನೋದು ಯಾವ ರೀತಿ ಇರುತ್ತೆ, ಅಲ್ಲಿನ ಕ್ಲೈಮೇಟ್ ಹೇಗಿರುತ್ತೆ ಅಂತ ಹೇಳಿ ಹೇಳೋದಾದರೆ ಅದು ವೆರಿ ಹಾಟ್ ಪ್ಲೇಸ್ ವಿತ್ ಸ್ಲ್ಯಾಂಟಿ ರೈನ್ಫಾಲ್. ರೈನ್ಫಾಲ್ ಹೇಗಿದೆ, ಸ್ಲ್ಯಾಂಟಿ ಆಗಿದೆ, ಕಡಿಮೆ ಇದೆ, ಹಾಟ್ ಪ್ಲೇಸ್ ಆಗಿದೆ. ಅಲ್ಲಿ ಬಿಸಿಲು ಅನ್ನೋದು ಜಾಸ್ತಿ ಇರುತ್ತೆ. ಸೊ ಪೀಪಲ್ ಬಿಲ್ಡ್ ದ ಹೌಸಸ್ ಯೂಸಿಂಗ್ ಶಹಾಬಾದ್ ಸ್ಟೋನ್ಸ್ ಆರ್ ಸ್ಲ್ಯಾಬ್ಸ್ ಆಫ್ ಸ್ಟೋನ್ಸ್. ಅವರು ಮನೆಗಳನ್ನು ಬಿಲ್ಡ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತಾರೆ, ಅಲ್ಲಿ ಶಹಾಬಾದ್ ಸ್ಟೋನ್ಸನ್ನು ಇಲ್ಲ ಸ್ಲ್ಯಾಬ್ಸ್ ಆಫ್ ಸ್ಟೋನ್ಗಳಿಂದಲೇ ಸ್ಲ್ಯಾಬನ್ನು ಮಾಡ್ಕೊಳ್ತಾರೆ. ಇಲ್ಲ ಶಹಾಬಾದ್ ಸ್ಟೋನ್ಗಳಿಂದ ಅವರು ಹೌಸನ್ನು ಬಿಲ್ಡ್ ಮಾಡ್ಕೊಳ್ತಾರೆ. ಒಂದು ರೀತಿಯಾದಂಥ ಸ್ಟೋನ್ಸ್ಗಳು. ಓಕೆನಾ, ಅದರಿಂದ ಬಿಲ್ಡ್ ಮಾಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಿದ್ದಾಳೆ. ದಿ ರೂಫ್ ಈಸ್ ಕನ್ಸ್ಟ್ರಕ್ಟೆಡ್ ವಿತ್ ಎ ವುಡನ್ ಪ್ಲ್ಯಾಂಕ್ಸ್. ಅದರ ರೂಫನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ರೆ ವುಡನ್ ಪ್ಲ್ಯಾಂಕ್ಸಿಂದ ಮಾಡ್ತಾರೆ. ಓವರ್ ಇಟ್ ದೇ ಪುಟ್ ಮಡ್. ಅದರ ಮೇಲೆ, ಆ ವುಡನ್ ಪ್ಲ್ಯಾಂಕ್ಸ್ ಮೇಲೆ ಏನು ಮಾಡ್ತಾರೆ, ಮಣ್ಣನ್ನು ಅಲ್ಲಿ ಹಾಕ್ತಾರೆ. ಸಮ್ ಪೀಪಲ್ ಪ್ಲೇಸ್ ಸ್ಟೋನ್ ಸ್ಲ್ಯಾಬ್ ಆನ್ ಇಟ್. ಸಮ್ ಪೀಪಲ್ ಏನು ಮಾಡ್ತಾರೆ, ಅದರ ಮೇಲೆ ಸ್ಟೋನಿನ ಸ್ಲ್ಯಾಬನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾರೆ. ಓಕೆ, ಪೀಪಲ್ ಆಫ್ ಜೇವರ್ಗಿ ಯೂಸ್ ಸ್ಟೋನ್ ಟು ಬಿಲ್ಡ್ ದ ಹೌಸಸ್. ವೈ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ರೈಟ್. ಓಕೆ, ಇಲ್ಲಿ ನೋಡಿ, ನಾವು ಹೇಳ್ಕೊಂಡ್ವಲ್ಲ ಈಗ ಜೇವರ್ಗಿ ಡಿಸ್ಟಿಕಲ್ಲಿರುವಂತಹ ಪೀಪಲ್ ಏನಕ್ಕೆ ಜೇವರ್ಗಿ ಸ್ಟೋನನ್ನು ಯೂಸ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೌಸನ್ನು ಅಂತ ಹೇಳಿ ನಾವು ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆ, ಪೀಪಲ್ ಆಫ್ ಜೇವರ್ಗಿ ಯೂಸ್ ಸ್ಟೋನ್ಸ್ ಟು ಬಿಲ್ಡ್ ದ ಹೌಸಸ್. ಏನಕ್ಕೆ, ಬಿಕಾಸ್ ಇಟ್ ಈಸ್ ವೆರಿ ಹಾಟ್ ಪ್ಲೇಸ್ ವಿತ್ ಸ್ಯಾಂಟಿ ರೈನ್ಫಾಲ್. ಏನಕ್ಕೆ ಮಾಡ್ತಾರೆ ಅಂತ ಹೇಳಿ ಹೇಳೋದಾದರೆ ಅದು ಜೇವರ್ಗಿ ಡಿಸ್ಟಿಕ್ ಏನಾಗಿದೆ, ಜೇವರ್ಗಿ ಡಿಸ್ಟಿಕ್ ಅನ್ನೋದು ವೆರಿ ಹಾಟ್ ಪ್ಲೇಸ್ ಆಗಿದೆ ವಿತ್ ಸ್ಲ್ಯಾಂಟಿ ರೈನ್ಫಾಲ್. ಅಲ್ಲಿ ರೈನ್ಫಾಲ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಅವರು ಅವರ ಹೌಸನ್ನು ಜೇವರ್ಗಿ ಸ್ಟೋನಿಂದ ಬಿಲ್ಡ್ ಮಾಡ್ಕೊಳ್ತಾರೆ. ಓಕೆ,
ದೇ ಯೂಸ್ ಮಡ್ ಫಾರ್ ರೂಫಿಂಗ್. ವೈ? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ರೈಟ್. ಓಕೆ, ಅವರು ಅವರ ರೂಫನ್ನು ಹೇಗೆ ಮಾಡ್ತಾರೆ? ಮಡ್ಡಿಂದ ಮಾಡ್ತಿದ್ದಾರೆ. ವೈ ಅಂತ ಹೇಳಿ ಕೇಳ್ತಿದ್ದಾರೆ. ಏನಕ್ಕೆ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರೆ, ಸಿನ್ಸ್ ಇಟ್ ಈಸ್ ವೆರಿ ಹಾಟ್ ಪ್ಲೇಸ್ ಅಲ್ವಾ, ಅದು ತುಂಬ ಹಾಟ್ ಪ್ಲೇಸ್ ಇದೆ. ದೇ ಯೂಸ್ಡ್ ಫಾರ್ ರೂಫಿಂಗ್. ಏನನ್ನು ಯೂಸ್ ಮಾಡ್ತಿದ್ದಾರೆ? ದೇ ಯೂಸ್ಡ್ ಮಡ್ ಫಾರ್ ರೂಫಿಂಗ್ ಬಿಕಾಸ್ the out of the sun could be less and using mud for roofing keep the house cool. ಏನು ಮಾಡ್ತದೆ? ಈ ಮಡ್ ಅನ್ನೋದು ರೂಫಿಂಗ್ನ ಕೂಲ್ ಮಾಡುತ್ತೆ. ಓಕೆ, ರೂಫಿಂಗ್ ಮಾಡೋದ್ರಿಂದ ಮಡ್ಡಿಂದ ನಾವು ನಮ್ಮ ಹೌಸ್ ಅನ್ನೋದನ್ನು ಕೂಲ್ ಮಾಡುತ್ತೆ. ಸೊ ಏನು ಮಾಡ್ತಾರೆ? ದೇ ಯೂಸ್ಡ್ ಮಡ್ ಫಾರ್ ರೂಫಿಂಗ್. ಸೊ ಇಟ್ ಮೇಕ್ ದಿ ಹೌಸ್ ಕೂಲ್. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ? ಹೌಸನ್ನು ಕೂಲಾಗಿಡಬೇಕು. ಆ ಬಿಸಿಲಿಗೆ ನಮಗೆ ತಾಪ, ಬಿಸಿಲಿನ ಶೆಕೆ ಅನ್ನೋದು ಇರ್ಕೂಡ್ದು ಅಂತ ಹೇಳಿ ಅವರು ಮಡ್ಡನ್ನು ರೂಫಿಂಗಾಗಿ ಯೂಸ್ ಮಾಡ್ಕೊಳ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಐ ಆಮ್ ಜಾನ್. ಐ ಆಮ್ ಫ್ರಮ್ ಕೊಪ್ಪ ಆಫ್ ಚಿಕ್ಕಮಂಗ್ಳೂರು ಡಿಸ್ಟಿಕ್. ರೈನ್ಫಾಲ್ ಈಸ್ ಹೆವಿ ಇನ್ ಅವರ್ ಪ್ಲೇಸ್. ಪೀಪಲ್ ಬಿಲ್ಡ್ ದ ವಾಲ್ಸ್ ವಿತ್ ಬ್ರಿಕ್ಸ್ ಆರ್ ಮಡ್. ದ ರೂಫ್ ಈಸ್ ಸ್ಟಚ್ಡ್ ವಿತ್ hay. Hay means dry grass. Okay, the roof is slopy. Every year they cover it with fresh hay. Once in 4 to 5 years they change the entire hay roof. Some people use hard red bricks to build walls and make the slopy roof with tiles. Okay, ನೆಕ್ಸ್ಟ್ ಯಾರು ಮಾತನಾಡ್ತಿದ್ದಾರೆ? ಜಾನ್ ಮಾತನಾಡ್ತಿದ್ದಾನೆ. ಜಾನ್ ಕಮ್ ಫ್ರಮ್ ವೇರ್ ಈ ಈಸ್ ಕಮಿಂಗ್ ಫ್ರಮ್? ಈಗ ಈಸ್ ಕಮಿಂಗ್ ಫ್ರಮ್ ಕೊಪ್ಪ ಆಫ್ ಚಿಕ್ಕಮಂಗ್ಳೂರು ಡಿಸ್ಟಿಕ್. ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ರೈನ್ಫಾಲ್ ಅನ್ನೋದು ಹೆವಿ ಇರುತ್ತೆ. ಸೊ ಪೀಪಲಲ್ಲಿ ಯಾವ ರೀತಿಯಾದಂಥ ಕನ್ಸ್ಟ್ರಕ್ಷನ್ ಮಾಡ್ತಾರೆ? ದೇ ಬಿಲ್ಡ್ ದೇರ್ ಹೌಸ್ ವಿತ್ ಬ್ರಿಕ್ಸ್. ಯಾವುದರಿಂದ ಕಟ್ಕೊಳ್ತಾರೆ? ಬ್ರಿಕ್ಸ್ ಆರ್ ಮಡ್ಡಿಂದ ಅವರು ಕನ್ಸ್ಟ್ರಕ್ಷನನ್ನು ಮಾಡ್ಕೊಳ್ತಾರೆ. ದಿ ರೂಫ್ ಈಸ್ ಸ್ಟಚ್ಡ್ ವಿತ್ ದ ಹೇ. ಅವರ ರೂಫ್ ಅನ್ನೋದು ಯಾವುದರಿಂದ ಮಾಡಿರ್ತಾರೆ ಅಂತ ಹೇಳಿದರೆ ಹೇಯಿಂದ. ಹೇ ಅಂತ ಹೇಳಿದರೆ ಡ್ರೈ ಗ್ರಾಸಸ್ಗಳನ್ನು ಅವರ ರೂಫ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ದಿ ರೂಫ್ ಈಸ್ ಸ್ಲೋಪಿ. ಹಾಗೆ ಅದರ ರೂಫ್ ಅನ್ನೋದು ಹೇಗಿರುತ್ತೆ? ಸ್ಲೋಪಿ ಆಗಿರುತ್ತೆ. ಏನಕ್ಕೆ ಸ್ಲೋಪಿ ಆಗಿರುತ್ತೆ ಅಂತ ಹೇಳಿದರೆ, ಅಲ್ಲಿ ಬಂದಂತಹ ಮಳೆಯಿಂದ ಆ ವಾಟರ್ ಅನ್ನೋದು ಏನಾಗಬೇಕು? ಅಲ್ಲಿ ಸ್ಟೋರ್ ಆಗ್ದಲೆ ಅದು ಸ್ಲೋಪಿಯಾಗಿ ಮಾಡೋದ್ರಿಂದ ವಾಟರ್ ಅನ್ನೋದು ಏನಾಗುತ್ತೆ? ಅಲ್ಲಿ ನಿಂತ್ಕೊಳ್ಳಲ್ಲ, ಅದು ಜಾರೋಗುತ್ತೆ. ಸೊ ಅದರಿಂದ ಅವರು ಅವರ ರೂಫ್ಸನ್ನು ಸ್ಲೋಪಿಯಾಗಿ ಮಾಡ್ಕೊಳ್ತಾರೆ. ಎವ್ರಿ ಇಯರ್ ದೇ ಕವರ್ ವಿತ್ ಫ್ರೆಶ್ ಹೇ. ಅವರು ಏನು ಮಾಡ್ತಾರೆ? ಎವ್ರಿ ಇಯರ್ ಅವರು ಫ್ರೆಶ್ ಹೇಯಿಂದ, ಫ್ರೆಶ್ ಡ್ರೈ ಗ್ರಾಸಸ್ಸಿಂದ ಅವರ ರೂಫನ್ನು ಕವರ್ ಮಾಡ್ಕೊಳ್ತಾ ಇರ್ತಾರೆ. ಒನ್ಸ್ ಇನ್ 4 to 5 years ದೇ ಚೇಂಜ್ ದ ಎಂಟೈರ್ ಹೇ ರೂಫ್. ಹಾಗೆ ಅವರು 4 to 5 years ಒಂದ್ಸಾರಿ ಆ ಎಂಟೈರ್ ರೂಫನ್ನು, ಹೇಯಿಂದ ಮಾಡಿರುವಂತಹ ಎಂಟೈರ್ ರೂಫನ್ನು ಚೇಂಜ್ ಮಾಡ್ಕೊಳ್ತಾರೆ. ಓಕೆನಾ? ಸಮ್ ಪೀಪಲ್ ಯೂಸ್ಡ್ ಹಾರ್ಡ್ ರೆಡ್ ಬ್ರಿಕ್ಸ್ ಟು ಬಿಲ್ಡ್ ವಾಲ್ಸ್ ಆ್ಯಂಡ್ ಮೇಕ್ ದ ಸ್ಲೋಪಿ ರೂಫ್ ವಿತ್ ಟೈಲ್ಸ್. ಓಕೆ, ಸಮ್ ಪೀಪಲ್ಸ್ ಏನು ಮಾಡ್ತಾರೆ? ಅವರು ಹಾರ್ಡ್ ರೆಡ್ ಬ್ರಿಕ್ಸ್ ಬರುತ್ತಲ್ಲ, ಅದರಿಂದ ಅವರು ಅವರ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾರೆ. ರೂಫ್ಗೋಸ್ಕರ ಅವರು ಟೈಲ್ಸ್ಗಳನ್ನು ಅಂತ ಹೇಳಿದ್ರೆ ಮಂಗಳೂರು ಹೆಂಚು ಅಂತ ಹೇಳ್ತಾರಲ್ಲ, ಆ ರೀತಿಯಂಥ ಹೆಂಚನ್ನು ಯೂಸ್ ಮಾಡ್ಕೊಳ್ತಾರೆ. ಓಕೆ, ಇನ್ ಪ್ಲೇಸಸ್ ಲೈಕ್ ಚಿಕ್ಕಮಗಳೂರು ವೇರ್ ದೇರ್ ಈಸ್ ಹೆವಿ ರೈನ್ಫಾಲ್ ದಿ ರೂಫ್ಸ್ ಆಫ್ ದ ಹೌಸಸ್ ಆರ್ ಸ್ಲೋಪಿ. ವೈ? ಏನಕ್ಕೆ ಈ ರೂಫ್ಸನ್ನು ಸ್ಲೋಪಿಯಾಗಿ ಮಾಡ್ತಾರೆ? ನಾವು ಆಲ್ರೆಡಿ ಹೇಳ್ಕೊಂಡಿದ್ದೀವಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹೆವಿ ರೈನ್ಫಾಲ್ಗೆ ವಾಟರ್ ಅನ್ನೋದು ಯಾವುದೇ ರೀತಿಯಾದಂತಹ ಡ್ಯಾಮೇಜನ್ನು ಮಾಡಿಕೊಡ್ದು ಅವರ ಹೌಸ್ಗೆ. ಓಕೆ, ಈ ರೀತಿ ಅವರು ಸ್ಲೋಪಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಬಂದಂತಹ ರೈನ್ ವಾಟರ್ ಅನ್ನೋದು ಏನಾಗುತ್ತೆ? ಅಲ್ಲೇ ರೂಫ್ ಮೇಲೆ ಸ್ಟೋರ್ ಆಗುತ್ತೆ. ಸೊ ಅದು ಹೌಸಸನ್ನು ಏನು ಮಾಡುತ್ತೆ? ಡಿಸ್ಟ್ರಾಯ್ ಮಾಡುತ್ತೆ. ಸೊ ಅವ್ರು ಏನು ಮಾಡ್ತಾರೆ? ಅದರಿಂದ ಸ್ಲೋಪಿ ಆದಂತಹ ರೂಫನ್ನು ಅವರು ಮಾಡ್ಕೊಳ್ತಾರೆ. ಓಕೆನಾ? ವಾಟ್ ಈಸ್ ದ ಬೆನಿಫಿಟ್ ಆಫ್ ಯೂಸಿಂಗ್ ಹೇ ಫಾರ್ ರೂಫ್? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ ಆ್ಯಂಡ್ ರೈಟ್ ದ ಆನ್ಸರ್. ಹೇಯನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೇ ಅನ್ನೋದು ವಾಟರನ್ನು ಅಲ್ಲಿ ಹಿಡಿದಿಟ್ಕೊಳ್ಳಲ್ಲ. ಅದು ಏನು ಮಾಡುತ್ತೆ? ಅಲ್ಲಿರುವಂತಹ ವಾಟರ್ ಅನ್ನೋದು ಈಸಿಯಾಗಿ, ಅದು ಕ್ವಿಕ್ಕಾಗಿ ಅದು ಕೆಳಗಡೆ ಹೋಗುತ್ತೆ. ಸೊ ಅದರಿಂದ ಅವರು ಹೇಯನ್ನು ಯೂಸ್ ಮಾಡ್ಕೊಳ್ತಾರೆ. ಓಕೆನಾ? ಐ ಆಮ್ ಹಸೀನಾ ಫ್ರಮ್ ಬೆಂಗಳೂರು. ನೌವೇಡೇಸ್ ಪೀಪಲ್ ಆರ್ ಕನ್ಸ್ಟ್ರಕ್ಟಿಂಗ್ ಹೌಸಸ್ ಒನ್ above the other. These are called multi-stored buildings. Okay,
ಬೆಂಗಳೂರಿಂದ ಹಸಿನಾ ಬಂದಿದ್ದಾಳೆ. ಹಸಿನಾ ಹೇಳ್ತಿದ್ದಾಳೆ, ನೌವೇಡೇಸ್ ಪೀಪಲ್ ಆರ್ ಕನ್ಸ್ಟ್ರಕ್ಟಿಂಗ್ ಹೌಸಸ್. ಪೀಪಲ್ ಯಾವ ರೀತಿಯಾದಂಥ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಒನ್ ಹೇಬೋ ದಿ ಅದರ್, ಒಂದ್ರ ಮೇಲೆ ಒಂದು ಮನೆಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಅದನ್ನು ನಾವೇನಂತ ಹೇಳ್ತೀವಿ, ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಬರ್ನ್ಡ್ ಬ್ರಿಕ್ಸ್ ಆರ್ ಬ್ರಿಕ್ಸ್ ಮೇಡ್ ಆಫ್ ಸಿಮೆಂಟ್ ಆ್ಯಂಡ್ ಸ್ಟೀಲ್ ರಾಡ್ಸ್ ಆರ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್. ಇಲ್ಲಿ ಏನು ಮಾಡ್ತಿದ್ದಾರೆ, ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬರ್ನ್ಡ್ ಬ್ರಿಕ್ಸ್ ಅಂದರೆ ಬ್ರಿಕ್ಸ್ಗಳನ್ನು ಬೆಂದ ಇಟ್ಟಿಗೆ ಅಂತ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡ್ತಾರೆ. ಇಲ್ಲ ಬ್ರಿಕ್ಸ್ ಮೇಡ್ ಆಫ್ ಸಿಮೆಂಟಿಂದ ಮಾಡಿರುವಂತಹ ಬ್ರಿಕ್ಸ್ಗಳನ್ನು, ಸಿಮೆಂಟ್ ಇಟ್ಟಿಗೆ ಅಂತ ಹೇಳ್ತಾರಲ್ಲ, ಅವುಗಳನ್ನು ಯೂಸ್ ಮಾಡ್ತಾರೆ. ಹಾಗೆ ಸ್ಟೀಲ್ ರಾಡ್ಸ್ಗಳನ್ನು ಯೂಸ್ ಮಾಡ್ತಾರೆ ಅವರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ಗಳನ್ನು ಅಂತ ಹೇಳ್ತಿದ್ದಾಳೆ. ಹಾಗೆ ಫ್ಲೋರಿಂಗ್ ಇಸ್ ಡನ್ ವಿತ್ ಕಲರ್ಫುಲ್ ಟೈಲ್ಸ್ ಆರ್ ಮಾರ್ಬಲ್. ಹಾಗೆ ಫ್ಲೋರಿಂಗನ್ನು ಯಾವ ರೀತಿ ಮಾಡ್ತಾರೆ, ಮಾರ್ಬಲ್ಸ್ಗಳಿಂದ ಮಾಡ್ತಾರೆ, ಕಲರ್ಫುಲ್ ಟೈಲ್ಸ್ಗಳಿಂದ ಮಾಡ್ತಾರೆ. ದೇರ್ ಈಸ್ ಎ ಫೆಸಿಲಿಟಿ ಆಫ್ ಸ್ಟೇರ್ ಕೇಸಸ್ ಅಲಾಂಗ್ ವಿತ್ ಲಿಫ್ಟ್. ಅಷ್ಟೇ ಅಲ್ಲ, ಅಲ್ಲಿ ಯಾವ ರೀತಿಯಂಥ ಫೆಸಿಲಿಟಿ ಇದೆ, ಸ್ಟೇರ್ ಕೇಸಸ್ಗಳಿವೆ ಅಲಾಂಗ್ ವಿತ್ ಲಿಫ್ಟಿನ ಜೊತೆಗೆ ಅಲ್ಲಿ ಸ್ಟೆಪ್ಸ್ಗಳನ್ನು ಹತ್ತೋಗ್ಬೋದು, ಇಲ್ಲ ಲಿಫ್ಟ್ಗಳ ಕೂಡ ನಮಗೆ ಅಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ತಿದ್ದಾಳೆ. ಟು ಕನ್ಸ್ಟ್ರಕ್ಟ್ ಸಚ್ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಯೂಜ್ ಮಿಷಿನ್ಸ್ ಸಚ್ ಆಸ್ ಕ್ರೇನ್ ಆ್ಯಂಡ್ ಮಿಕ್ಸರ್ ಆರ್ ನೀಡೆಡ್. ಹಾಗೆ ಈ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಮಗೆ ಕ್ರೇನ್ ಹಾಗೂ ಮಿಕ್ಸರ್ ಅನ್ನೋದು ತುಂಬ ನೀಡಾಗಿರುತ್ತೆ. ಅವುಗಳ ಹೆಲ್ಪ್ ಇಲ್ದಲೆ ನಾವು ಕನ್ಸ್ಟ್ರಕ್ಷನ್ ಮಾಡೋದಕ್ಕಾಗಲ್ಲ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್? ಥಿಂಕ್ ಆ್ಯಂಡ್ ರೈಟ್. ಓಕೆ, ನಾವು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗಿಂದ ಯಾವ ರೀತಿಯಾದಂತಹ ಅಡ್ವಾನ್ಸ್ ಇದೆ ಅಂತ ಹೇಳೋದಾದರೆ, ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಸ್ಪೇಸನ್ನು ಸೇವ್ ಮಾಡುತ್ತೆ ಆ್ಯಂಡ್ ಅಕಾಂಪಡೇಟ್ ಮೋರ್ ಹೌಸಸ್ ಹ್ಯಾಸ್ ಕಂಪೇರ್ಡ್ ಟು ಶಾರ್ಟರ್ ಬಿಲ್ಡಿಂಗ್ಸ್. ಅಷ್ಟೇ ಅಲ್ಲದೆ ಶಾರ್ಟರ್ ಪ್ಲೇಸಲ್ಲಿ ಮೋರ್ ಹೌಸಸ್ಗಳನ್ನು ನಾವಲ್ಲಿ ಬಿಲ್ಡ್ ಮಾಡ್ಬೋದು. ಓಕೆ, ಇದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗಿನ ಯೂಸ್ ಆಗಿರುತ್ತೆ, ಅಡ್ವಾಂಟೇಜ್ ಆಗಿರುತ್ತೆ. ಓಕೆನಾ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್? ಡಿಸ್ಕಸ್ ಇನ್ ಗ್ರೂಪ್ ಆ್ಯಂಡ್ ರೈಟ್ ಯುವರ್ ಒಪಿನಿಯನ್. ಇನ್ನು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗಿಂದ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ಹೇಳ್ಕೊಳ್ಳೋದಾದರೆ, ಕನ್ಸ್ಟ್ರಕ್ಷನ್ ಆಫ್ ದೀಸ್ ಬಿಲ್ಡಿಂಗ್ಸ್ ರಿಕ್ವೈರ್ ಆ್ಯನ್ ಎಕ್ಸ್ಟ್ರಾ ಕಾಸ್ಟ್. ದೇರ್ ವಿಲ್ ಬಿ ದ ಪ್ರಾಬ್ಲಮ್ ಆಫ್ ವೆಂಟಿಲೇಷನ್ ಆ್ಯಂಡ್ ಲೈಟ್. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳ್ಕೊಳ್ಳೋದಾದರೆ, ಈ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಅನ್ನೋದು ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಸಮ್ ಟೈಮ್ ಆದಮೇಲೆ, ಇಷ್ಟು ದಿನಗಳಾದಮೇಲೆ ಅದೇನಾಗುತ್ತೆ, ಆ ಕನ್ಸ್ಟ್ರಕ್ಷನ್ ಅನ್ನೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ ವೆಂಟಿಲೇಷನ್ ಆ್ಯಂಡ್ ಲೈಟಿನ ಪ್ರಾಬ್ಲಮ್ ಅನ್ನೋದು ಕೂಡ ತುಂಬ ಜಾಸ್ತಿ ಇರುತ್ತೆ. ಇದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳ ಡಿಸ್ಅಡ್ವಾಂಟೇಜ್ ಆಗಿದೆ. ಓಕೆನಾ. I am Vivek. I am also from Bengaluru. My house is near a slum. ಓಕೆ, ಬೆಂಗಳೂರಿಂದ ಮತ್ತೊಬ್ಬ ಬಂದಿದ್ದಾನೆ, ಅವನ ಹೆಸರು ವಿವೇಕ್. ಮೈ ಹೌಸ್ ಇಸ್ ನಿಯರ್ ಎ ಸ್ಲಮ್. ಇವನ ಹೌಸ್ ಎಲ್ಲಿದೆ, ಸ್ಲಮ್ಮಿನ ಹತ್ರ ಇದೆ. ದಿ ಹೌಸಸ್ ದೇರ್ ಆರ್ ವೆರಿ ಸ್ಮಾಲ್. ದೇ ಬಿಲ್ಡ್ ದ ಹೌಸ್ ವಿತ್ ಬ್ರಿಕ್ಸ್, ಡ್ರೈ ಲೀವ್ಸ್ ಆ್ಯಂಡ್ ಟಿನ್ ಶೀಟ್ಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸ್ಲಮ್ಮಲ್ಲಿ ಅವರ ಹೌಸ್ಗಳು ಯಾವ ರೀತಿಯಿಂದ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಕೆಲವರು ಅವರ ಹೌಸಸ್ಗಳನ್ನು ಬ್ರಿಕ್ಸಿಂದ ಬಿಲ್ಡ್ ಮಾಡಿಕೊಂಡ್ರೆ, ಮತ್ತು ಕೆಲವರು ಡ್ರೈ ಲೀವ್ಸ್ ಆ್ಯಂಡ್ ಟಿನ್ ಶೀಟ್ಗಳಿಂದ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅವರ ಹೌಸಸ್ ಅನ್ನೋದು ತುಂಬ ವೆರಿ ಸ್ಮಾಲ್ ಆಗಿರುತ್ತೆ ಕಂಪೇರ್ಡ್ ವಿತ್ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್. ಓಕೆ, ಸ್ಮಾಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾನೆ. ದಿ ರೂಫ್ ಈಸ್ ಐದರ್ ಟಚ್ಡ್ ವಿತ್ ದ ಡ್ರೈ ಲೀವ್ ಕವರ್ಡ್ ವಿತ್ ಟಿನ್ ಶೀಟ್ಸ್. ಎ ಫ್ಯೂ ಪೀಪಲ್ ಪುಟ್ ಟೈಲ್ಡ್ ರೂಫ್ಸ್. ಓಕೆ, ಇಲ್ಲಿ ಅವರ ರೂಫ್ಸ್ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಕೆಲವಷ್ಟು ಜನ ಡ್ರೈ ಲೀವ್ಸ್ಗಳನ್ನು ಮಾಡಿಕೊಂಡ್ರೆ, ಇನ್ನು ಕೆಲವಷ್ಟು ಜನ ತಿನ್ ಶೀಟ್ಗಳನ್ನು ಅವರ ರೂಫಾಗಿ ಯೂಸ್ ಮಾಡ್ತಾರೆ. ಹಾಗೆ ಮತ್ತೆ ಕೆಲವರು ಟೈಲ್ಸ್ ಮೀನ್ಸ್ ಇಲ್ಲಿ ಹೆಂಚು ಅಂತ ಹೇಳಿ. ಓಕೆನಾ. ಟೈಲ್ಸ್ಗಳನ್ನು ಕೂಡ ಅಂದರೆ ಹೆಂಚುಗಳನ್ನು ಕೂಡ ಅವರ ರೂಫಾಗಿ ಅವರು ಯೂಸ್ ಮಾಡ್ತಾರೆ. ಹ್ಯಾಸ್ ದೇರ್ ಈಸ್ ನೋ ಡ್ರೈನೇಜ್, ದಿ ವೇಸ್ಟ್ ವಾಟರ್ ಫ್ರಮ್ ವಾಷಿಂಗ್ ದಿ ಕ್ಲೋತ್ಸ್, ಬಾತಿಂಗ್ ಎಕ್ಸೆಟ್ರಾ, ದಿ ವೇಸ್ಟ್ ವಾಟರ್ ಫ್ರಮ್ ದ ವಾಷಿಂಗ್ ಕ್ಲೋತ್ಸನ್ನು ವಾಶ್ ಮಾಡಿದ್ಮೇಲೆ ಬಂದಂಥ ವಾಟರ್ ಇರ್ಬೋದು, ಬಾತಿಂಗ್ ಆದಂಥ ವಾಟರ್ ಒಂದು ಏನಾಗ್ತಾ ಇದೆ, ಅಲ್ಲಿ ಸ್ಟ್ಯಾಗ್ನೇಟ್ಸ್ ಆಗ್ತಾ ಇದೆ ಇನ್ ಫ್ರಂಟ್ ಆಫ್ ದಿ ಹೌಸಸ್. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ
ಡ್ರೈನೇಜಿನ ಫೆಸಿಲಿಟಿ ಇಲ್ಲ, ನೋ ಡ್ರೈನೇಜ್. ಸೊ ಅಲ್ಲಿ ವಾಟರ್ ಅನ್ನೋದು ಏನಾಗ್ತಾ ಇದೆ, ಅಲ್ಲಿ ವಾಟರ್ ಅನ್ನೋದು ಅಲ್ಲೇ ನಿಲ್ತಾ ಇದೆ, ಸ್ಟೋರ್ ಆಗ್ತಾ ಇದೆ. ಓಕೆ, ದೇರ್ ಆರ್ ಮಸ್ಕಿಟೋಸ್, ಟ್ರೀಟ್ ಈಸ್ ಕಾಮನ್. ಹಾಗೆ ಮಸ್ಕಿಟೋಗಳ ಪ್ರಾಬ್ಲಮ್ ಅನ್ನೋದು ತುಂಬ ಇದೆ ಅಲ್ಲಿ. ಏನಕ್ಕೆ ಅಂತ ಹೇಳೋದಾದರೆ ಅಲ್ಲಿ ವಾಟರ್ ಅನ್ನೋದು ಅಲ್ಲೇ ನಿಲ್ತಾ ಇರೋದ್ರಿಂದ ಏನಾಗುತ್ತೆ, ಮಸ್ಕಿಟೋಸ್ ಅನ್ನೋದು ಅಲ್ಲಿ ಜಾಸ್ತಿ ಇದೆ, ಅದ್ರ ಮೇಲೆ ಮಸ್ಕಿಟೋಗಳು ಕುಳಿತುಕೊಂಡವು ಜಾಸ್ತಿ ಆಗಿವೆ, ಮಸ್ಕಿಟೋಗಳ ಕಾಟ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾನೆ. ಇನ್ ಎ ಸ್ಮಾಲ್ ಏರಿಯಾ ಹಂಡ್ರೆಡ್ಸ್ ಆಫ್ ಹೌಸಸ್ ಆರ್ ಬಿಲ್ಟ್ ಕ್ಲೋಸ್ ಟು ಒನ್ ಅನದರ್. ಅಷ್ಟೇ ಅಲ್ಲ, ಅಲ್ಲಿ 100 ಆಫ್ ಹೌಸಸ್ಗಳನ್ನು ಕ್ಲೋಸ್ ಟು ಒನ್ ಟು ಅನದರ್. ಓಕೆ, ಇಲ್ಲಿ ಅವರ ಹೌಸಸ್ ಅನ್ನೋದು ಹೇಗಿದೆ, ಕ್ಲೋಸ್ ಟು ಒನ್ ಅನದರ್, ಒಂದಕ್ಕೊಂದು ಅಂಟ್ಕೊಂಡಿರೋ ರೀತಿ ಇದೆ. ದೇರ್ಫೋರ್ ದೇರ್ ಈಸ್ ನೋ ಪ್ರಾಪರ್ ವೆಂಟಿಲೇಷನ್ ಆ್ಯಂಡ್ ಲೈಟ್ ಫೆಸಿಲಿಟಿ. ಸೊ ಈ ರೀತಿ ಹೌಸಸ್ಗಳು ಒಂದಕ್ಕೊಂದು ಕ್ಲೋಸ್ ಇದ್ದರೆ ಏನಾಗುತ್ತೆ, ನೋ ಪ್ರಾಪರ್ ವೆಂಟಿಲೇಷನ್, ಹಾಗೆ ಲೈಟಿನ ಫೆಸಿಲಿಟಿ ಅನ್ನೋದು ಕೂಡ ಇರೋದಿಲ್ಲ, ಸರಿಯಾದಂತಹ ವೆಂಟಿಲೇಷನ್ ಇರೋದಿಲ್ಲ, ಹಾಗೆ ಸರಿಯಾದಂತಹ ಬೆಳಕು ಲೈಟಿಂಗ್ ಫೆಸಿಲಿಟಿ ಅನ್ನೋದು ಕೂಡ ಇರೋಲ್ಲ ಅಂತ ಹೇಳ್ತಿದ್ದಾನೆ. ಆ್ಯಂಡ್ ಆಲ್ಸೋ ದ ಪೀಪಲ್ ಹೂ ಸ್ಟೇ ದೇರ್ ಡು ನಾಟ್ ಕೀಪ್ ದೇರ್ ಸರೌಂಡಿಂಗ್ ಕ್ಲೀನ್. ಹಾಗೆ ಅಲ್ಲಿ ಸ್ಟೇ ಮಾಡ್ತಿರುವಂತಹ ಪೀಪಲ್ಸ್ ಕೂಡ ಏನು ಮಾಡ್ತಿದ್ದಾರೆ, ಅವರ ಸರೌಂಡಿಂಗನ್ನು ಕ್ಲೀನಾಗಿ ಇಟ್ಕೊಂಡಿಲ್ಲ. ದೇ ಡಂಪ್ ದ ವೇಸ್ಟ್ ಮೆಟೀರಿಯಲ್ಸ್ ಎವ್ರಿವೇರ್ ಆ್ಯಂಡ್ ಡಂಗ್ ಹಿಲ್ಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ದೇರ್. ಓಕೆ, ಅವ್ರು ಏನು ಮಾಡ್ತಿದ್ದಾರೆ, ಅವರ ಸರೌಂಡಿಂಗ್ಸಲ್ಲಿ ವೇಸ್ಟ್ ಮೆಟೀರಿಯಲ್ಸ್ಗಳನ್ನು ಎಲ್ಲಂದ್ರಲ್ಲಿ ಹಾಕ್ಕೊಳ್ತಿದ್ದಾರೆ. ಹಾಗೆ ಡಂಗ್ ಹಿಲ್ಸನ್ನು ಕೂಡ ಅವರು ಕ್ರಿಯೇಟ್ ಮಾಡಿದ್ದಾರೆ. ಡಂಗ್ ಹಿಲ್ಸ್ ಮೀನ್ ತಿಪ್ಪೆ ಅಂತ ಹೇಳ್ತೀವಲ್ಲ, ಆ ರೀತಿ ಅವರು ಅದರ ಡಂಗ್ ಹಿಲ್ಸನ್ನು ಕೂಡ ಅವರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ದಿ ಹೌಸ್ ಪ್ಲೇಸ್ ಆ್ಯಂಡ್ ಅದರ್ ಇನ್ಸೆಕ್ಟ್ಸ್ ಸಿಟ್ ಆನ್ ದ ಡಂಗ್ ಹಿಲ್ಸ್ ಆ್ಯಂಡ್ ಸ್ಪ್ರೆಡ್ ಡಿಸೀಸಸ್. ಸೊ ಇದರಿಂದ ಏನಾಗ್ತಿದೆ, ಈ ರೀತಿ ಎಲ್ಲಂದರೆ ಅಲ್ಲಿ ವೇಸ್ಟನ್ನು ಹಾಕೋದ್ರಿಂದ, ಡಂಗ್ ಹಿಲ್ಸನ್ನು ಅವರು ಕ್ರಿಯೇಟ್ ಮಾಡಿರೋದ್ರಿಂದ ಇನ್ಸೆಕ್ಟ್ಸ್ಗಳು ಹೌಸ್ ಪ್ಲೇ ಅನ್ನೋದು ಅದರ ಮೇಲೆ ಹೋಗಿ ಕುತ್ಕೊಂಡು ಡಿಸೀಸಸ್ಗಳನ್ನು ಅದು ಸ್ಪ್ರೆಡ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾನೆ. ಓಕೆನಾ? ಹ್ಯಾವ್ ಯು ಸೀನ್ ಸಚ್ ಸ್ಲಮ್ಸ್? ವಾಟ್ ಚೇಂಜಸ್ ಕ್ಯಾನ್ ಬಿ ಬ್ರಿಂಗ್ ಇನ್ ದ ಸ್ಲಮ್ಸ್? ಥಿಂಕ್ ಆ್ಯಂಡ್ ರೈಟ್ ಫಾರ್ ಚೇಂಜಸ್. ಓಕೆ, ಸ್ಲಮ್ಗಳಲ್ಲಿ ಯಾವ ರೀತಿಯಾದ ಚೇಂಜಸನ್ನು ಮಾಡ್ಬೋದು? ಓಕೆ, ಏನನ್ನು ಮಾಡ್ಬೋದು? ವಿ ಕ್ಯಾನ್ ಮೇಕ್ ದ ಬೆಟರ್ ಡ್ರೈನೇಜ್ ಸಿಸ್ಟಮ್. ಈ ರೀತಿ ಡ್ರೈನೇಜ್ ಸಿಸ್ಟಮನ್ನು ನಾವು ಕ್ಲೀನಾಗಿ ಒಳ್ಳೆಯ ಬೆಟರ್ ಆದಂತಹ ಡ್ರೈನೇಜ್ ಸಿಸ್ಟಮನ್ನು ನಾವು ಮಾಡೋದ್ರಿಂದ ಅಲ್ಲಿ ವಾಟರ್ ಅನ್ನೋದು ಸ್ಟೋರೇಜ್ ಆಗೋದು ನಿಲ್ಲುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಮಸ್ಕಿಟೋ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. ಓಕೆ, ಸೆಕೆಂಡ್ ಒನ್, ವಿ ಕ್ಯಾನ್ ಅವಾಯ್ಡ್ ದ ಸ್ಟ್ಯಾಗ್ನೇಷನ್ ಆಫ್ ವಾಟರ್. ಹಾಗೆ ಅಲ್ಲಿ ವಾಟರ್ ಅನ್ನೋದು ಸ್ಟ್ಯಾಗ್ನೇಟ್ ಆಗೋದನ್ನು ನಾವು ತಪ್ಪಿಸ್ಬೇಕು. ಆ್ಯಂಡ್ ದೆನ್ ವಿ ಕ್ಯಾನ್ ಅಲೋ ದ ವಾಟರ್ ಟು ಮೂವ್ ಇನ್ ಟು ದ ಡ್ರೈನೇಜ್ ಬೈ ಪೈಪಿಂಗ್. ಓಕೆ, ನಾವು ಅಲ್ಲಿ ಸ್ಟೇನೇಜ್ ಆದಂತಹ ವಾಟರನ್ನು, ಡ್ರೈನೇಜ್ ವಾಟರನ್ನು ನಾವು ಪೈಪಿಂಗ್ ಮುಖಾಂತರ ನಾವು ಅದನ್ನು ಏನು ಮಾಡಬೇಕು, ಅವುಗಳನ್ನು ಹೋಗೋದು ರೀತಿಯಲ್ಲಿ ನಾವಲ್ಲಿ ಏರ್ಪಾಡನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನಾವು ಅಲ್ಲಿ ಒಂದು ಡಸ್ಟ್ಗಳನ್ನು ಅವರು ಹಾಕೋದಕ್ಕೋಸ್ಕರ ಏನು ಮಾಡಬೇಕು, ಎಲ್ಲಂದರೆ ಅಲ್ಲಿ ಅವರು ಡಸ್ಟ್ಗಳನ್ನು ಡಂಪ್ ಮಾಡ್ದಲೇ ಇರೋ ರೀತಿಯಲ್ಲಿ ನಾವು ಅಲ್ಲಿ ಡಂಗ್ ಹಿಲ್ಲನ್ನು ನಾವು ಅಲ್ಲಿಂದ ತೆಗೆಸಬೇಕು. ಹಾಗೆ ಒಂದು ದೊಡ್ಡದಾದಂತಹ ಡಸ್ಟ್ಬಿನನ್ನು ಅಲ್ಲಿ ಇಡಿಸಿ ಅದನ್ನು ಅವರು ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಮಾಡಬೇಕು. ಓಕೆನಾ? ಡಿಡ್ ಯು ನೋ ದಟ್ ದ ಹೌಸಸ್ ಆರ್ ಬಿಲ್ಡ್ ಡಿಪೆಂಡಿಂಗ್ ಆನ್ ದ ಮೆಟೀರಿಯಲ್ಸ್ ಅವೈಲಬಲ್ ಇನ್ ದಟ್ ಲೊಕ್ಯಾಲಿಟಿ ಆ್ಯಂಡ್ ದ ಕ್ಲೈಮೆಟಿಕ್ ಕಂಡೀಷನ್. ಓಕೆ, ನಾವೀಗ ಹೇಳ್ಕೊಂಡಿದ್ದೀವಿ ಅಲ್ವಾ, ಹೆವಿ ರೈನ್ಫಾಲ್ ಇರುವಂಥ ಪ್ಲೇಸಸ್ಗಳಲ್ಲಿ ಏನು ಮಾಡ್ತಾರೆ, ಆ ರೈನ್ಫಾಲನ್ನು ಅಲ್ಲಿ ನೀರು ಅನ್ನೋದು ಅಲ್ಲೇ ಸ್ಟೋರ್ ಆಗದಲ್ಲೇ ಇರೋ ರೀತಿಯಲ್ಲಿ ಅವರು ಹೌಸಸ್ಗಳನ್ನು, ಅವರ ರೂಫನ್ನು ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಆ ವಾಟರ್ ಅನ್ನೋದು ಬೇಗ ಕ್ವಿಕ್ಕಾಗಿ ಡ್ರೈನ್ ಆಗೋ ರೀತಿಯಲ್ಲಿ ಮಾಡಿರ್ತಾರೆ. ಇನ್ನು ವೆರಿ ಹಾಟ್ ಪ್ಲೇಸಸ್ಗಳಲ್ಲಿ ಇರುವಂತಹ ಹೌಸಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವರು ಜೇವರ್ಗಿ ಸ್ಟೋನ್ಗಳನ್ನು ಇಲ್ಲದ್ರ ಮೇಲೆ ಜೇವರ್ಗಿ ಸ್ಟೋನ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ಅದ್ರ ಮೇಲೆ ಮಡ್ ರೂಫನ್ನು ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾರೆ ಅಲ್ವಾ. ಈ ರೀತಿ ನಾವು ಡಿಫ್ರೆಂಟ್ ಆದಂತಹ ಹೌಸಸ್ಗಳನ್ನು ನೋಡ್ಬೋದು. ನೌ ಲೆಟ್ ಲಿಸನ್ ಟು ದ ಸ್ಟೋರಿ ಟೋಲ್ಡ್ ಬೈ ವೆಂಕಜ್ಜಿ.
Venkaji lived in a village for a long time and then came to her grandson's house with ಓಕೆ. ಇಲ್ಲಿ ವೆಂಕಜ್ಜಿ ಒಂದು ಸ್ಟೋರಿಯನ್ನು ಹೇಳ್ತಿದ್ದಾರೆ. ಆ ಸ್ಟೋರಿಯನ್ನು ಕೇಳೋಣ. ವೆಂಕಜ್ಜಿ ಲೀವ್ಡ್ ಇನ್ ಎ ವಿಲೇಜ್ ಫಾರ್ ಎ ಲಾಂಗ್ ಟೈಮ್. ವೆಂಕಜ್ಜಿ ಏನು ಮಾಡ್ತಿದ್ದಾಳೆ, ಒಂದು ವಿಲೇಜಲ್ಲಿ ಲೀವ್ ಮಾಡ್ತಿರ್ತಾಳೆ. ವೆಂಕಜ್ಜಿ ಮೊಮ್ಮಗನ ಮನೆಗೆ ಬರ್ತಾಳೆ. ಮೊಮ್ಮಗ ಎಲ್ಲಿರ್ತಾನೆ? ಹಿ ಲೀವ್ಡ್ ಇನ್ ಎ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರಲ್ಲಿ ಇರ್ತಾನೆ, ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗಲ್ಲಿ. ಶಿ ಕೇಮ್ ಸರ್ಪ್ರೈಸ್ ಅಟ್ ದಟ್ slender. She sat on the sofa and went back to the memories of her childhood days. What she do? She sit on the sofa and she went back to the memories of her childhood days. ಅವಳ ಮೆಮೊರೀಸ್ಗಳನ್ನು, ಚೈಲ್ಡ್ಹುಡ್ ಮೆಮೊರೀಸ್ಗಳನ್ನು ಅವಳು ಮೆಮೊರೈಸ್ ಮಾಡ್ಕೊಳ್ತಿದ್ದಾಳೆ ವೆಂಕಜ್ಜಿ. I was a small girl then. I lived with my 3 sisters, 2 brothers and ಪೇರೆಂಟ್ಸ್ ಇನ್ ಎ ಟಚ್ಡ್ ಹಟ್. ಓಕೆ, ಅವ್ರು ಎಲ್ಲಿರ್ತಾರೆ? ಒಂದು ಟಚ್ಡ್ ಹಟ್ಟಲ್ಲಿ ಇರ್ತಾರೆ, ಒಂದು ಗುಡಿಸಲಿನಲ್ಲಿ ಇರ್ತಾರೆ. ಎಷ್ಟು ಜನ ಇರ್ತಾರೆ ಅಲ್ಲಿ? ವೆಂಕಜ್ಜಿ ಜೊತೆಗೆ 3 ಸಿಸ್ಟರ್ಸ್ ಆ್ಯಂಡ್ 2 ಬ್ರದರ್ಸ್ ಇರ್ತಾರೆ, ಹಾಗೆ ಅವರ ಪೇರೆಂಟ್ಸ್ ಜೊತೆಗೆ. ಅವರ್ ಹಟ್ ವುಡ್ ಲೀಕ್ ವೆನ್ ಇಟ್ ರೈನ್ಡ್. ಏನಾಗ್ತಾ ಇರುತ್ತೆ? ರೈನ್ ಬಂದಾಗ ಅವರ ಹಟ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ, ವಾಟರ್ ಅನ್ನೋದು. ಡ್ಯೂರಿಂಗ್ ಸಮ್ಮರ್ ದ ಲೀವ್ಸ್ ಆನ್ ದ ಟಚ್ಡ್ ರೂಫ್ ವುಡ್ ಡ್ರೈ ಡ್ಯೂ ಟು ಹೀಟ್. ಇನ್ನು ಸಮ್ಮರಲ್ಲಿ ಏನಾಗ್ತಾ ಇರುತ್ತೆ? ಹೀಟಿನಿಂದ, ಸನ್ನಿನ ಹೀಟ್ನಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ರೂಫ್ ಮೇಲೆ ಇರುವಂತಹ ಲೀವ್ಸ್ ಅನ್ನೋದು ಎಲ್ಲ ಹೀಟಿನಿಂದ ಏನಾಗ್ತಾ ಇದೆ? ಎಲ್ಲ ಡ್ರೈ ಆಗೋಗ್ತಾ ಇದೆ. ಮೇಕಿಂಗ್ ಹೋಲ್ಸ್ ಇನ್ ದ್ಯಾಮ್. ಅದರಲ್ಲಿ ಹೋಲ್ಸ್ ಅನ್ನೋದು ಆಗ್ತಾ ಇದೆ. ಒನ್ ಡೇ ಅವರ್ ಹಟ್ ಕ್ಯಾಚ್ ಫೈರ್ ಆ್ಯಂಡ್ ವಾಸ್ ಬರ್ನ್ ಡೌನ್. ಒಂದಿನ ಅವರ ಮನೆ ಅನ್ನೋದು, ಅವರ ಹಟ್ಟಿಗೆ ಏನಾಗುತ್ತೆ? ಬೆಂಕಿ ಅನ್ನೋದು ಹತ್ಕೊಂಡು ಏನಾಗುತ್ತೆ? ಎಲ್ಲ ಸುಟ್ಟೋಗುತ್ತೆ. ಆಫ್ಟರ್ ದಟ್ ಮೈ ಪೇರೆಂಟ್ಸ್ ಡಿಸೈಡೆಡ್ ಟು ಬಿಲ್ಡ್ ಎ ಹೌಸ್. ಮೈ ಫಾದರ್ ಟೇಕಿಂಗ್ ದ ಹೆಲ್ಪ್ ಆಫ್ ಅದರ್ ಪರ್ಸನ್ ಬಿಲ್ಡ್ ದ ಮಡ್ ವಾಲ್ಸ್. ಈ ರೀತಿ ಮನೆ ಸುಟ್ಟೋದ್ಮೇಲೆ ಅವ್ರು ಏನು ಮಾಡ್ತಾರೆ? ಅವರ ಹಟ್ಟು ಸುಟ್ಟೋದ್ಮೇಲೆ ಅವರು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೊಬ್ಬ ಪರ್ಸನಿನ ಹೆಲ್ಪಿಂದ ಅವರ ಫಾದರ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಬಿಲ್ಡ್ ದ ಮಡ್ ವಾಲ್ಸ್. ಮಣ್ಣಿನಿಂದ ಮಾಡಿರುವಂತಹ ಗೋಡೆಗಳನ್ನು ಅವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮೈ ಫಾದರ್ ಬ್ರಾಟ್ ಬಂಬೂಸ್ ಫ್ರಮ್ ದ ನಿಯರ್ ಬೈ ಫಾರೆಸ್ಟ್. ಹಾಗೆ ಅವರು ಅಲ್ಲಿ ಪಕ್ಕದಲ್ಲಿರುವಂತಹ ಫಾರೆಸ್ಟಿಂದ ಅವರು ಬಂಬೂಸ್ಗಳನ್ನು ತರ್ತಾರೆ. ಅಲಾಂಗ್ ವಿತ್ ಮೈ ಮದರ್, ಬ್ರದರ್ ಆ್ಯಂಡ್ ಸಿಸ್ಟರ್ ಬಾಟ್ ಸ್ಮಾಲ್ ಬಂಬೂಸ್. ಹಾಗೆ ನಮ್ಮ ಫಾದರ್ ಜೊತೆಗೆ ಮದರ್, ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಕೂಡ ಸ್ಮಾಲ್ ಬಂಬೂಸ್ಗಳನ್ನು ತಂದರು ಅಂತ ಹೇಳ್ತಿದ್ದಾರೆ. ವಿ ಪ್ಲೇಸ್ಡ್ ದೆಮ್ ಆನ್ ದ ಮಡ್ ವಾಲ್ ಆ್ಯಂಡ್ ಸ್ಪ್ರೆಡ್ ಮಡ್ ಕ್ಲೇ ಆನ್ ದೆಮ್. ಓಕೆ, ಅಲ್ಲಿ ಏನು ಮಾಡ್ತಾರೆ? ಅವರು ತಂದಂತಹ ಬಂಬುಗಳನ್ನು ಅವರು ಏನು ಮಾಡ್ತಿದ್ದಾರೆ? ಅವರ ರೂಫಾಗಿ ಅವರು ಅದನ್ನು ಮಾಡ್ಕೊಳ್ತಿದ್ದಾರೆ. ಆ ಮಡ್ ವಾಲಿನ ಮೇಲೆ ಅದನ್ನು ರೂಫಾಗಿ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಸ್ಪ್ರೆಡ್ ಮಡ್ ಕ್ಲೇ ಆನ್ ದೇಮ್. ಹಾಗೆ ಅದ್ರ ಮೇಲೆ ಮಡ್ಡನ್ನು, ಕ್ಲೇಯನ್ನು ಆ ರೂಫಿನ ಮೇಲೆ ಹಾಕ್ತಾ ಇದ್ದಾರೆ. ಲೇಟರ್ ವಿ ವೆಂಟ್ ರೌಂಡ್ ಓಪನ್ ಫೀಲ್ಡ್ ಆ್ಯಂಡ್ ಕಲೆಕ್ಟೆಡ್ ಕೌಡಂಗ್. ಆಮೇಲೆ ಕೌಡಂಗನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಮೈ ಮದರ್ ಮಿಕ್ಸ್ಡ್ ಇಟ್ ವಿತ್ ವಾಟರ್ ಆ್ಯಂಡ್ ಪ್ಲಾಸ್ಟರ್ ದ ರೂಫ್ ಆ್ಯಂಡ್ ದ ವಾಲ್ಸ್ ವಿತ್ ಇಟ್. ಹಾಗೆ ಅವ್ರು ಏನು ಮಾಡಿದ್ರು? ಅವರ ಮದರ್ ಆ ಕೌಡಂಗನ್ನು ಅವರು ವಾಟರಲ್ಲಿ ಮಿಕ್ಸ್ ಮಾಡಿ ಅದನ್ನು ಫ್ಲೋರ್ ಹಾಗೂ ವಾಲ್ಸ್ಗಳಿಗೆ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದಾರೆ. ವಿ ಡೆಕೋರೇಟೆಡ್ ದ ಫ್ರಂಟ್ ಆಫ್ ದ ಹೌಸ್, ಪುಟ್ ರಂಗೋಲಿ ಆ್ಯಂಡ್ ಎಂಟರ್ ದ ಹೌಸ್. ಆ್ಯಂಡ್ ಅವ್ರು ಏನು ಮಾಡಿದ್ರು? ಅವ್ರ ಮನೆಯನ್ನು ರಂಗೋಲಿಯಿಂದ ಡೆಕೋರೇಟ್ ಮಾಡಿ ಅವರು ಮನೆಯೊಳಗಡೆ ಪ್ರವೇಶಿಸ್ತಾರೆ. ಐ ಗ್ರೋ ಆ್ಯಂಡ್ ಗಾಟ್ ಮ್ಯಾರಿಡ್. ಐ ಕೇಮ್ ಟು ಮೈ ಹಸ್ಬೆಂಡ್ಸ್ ಹೌಸ್ ಆ್ಯಂಡ್ ದೆನ್ ಶೀಸ್. ಅಜ್ಜಿ ದೊಡ್ಡವಳಾದಮೇಲೆ ಮ್ಯಾರೇಜ್ ಆಗುತ್ತೆ, ಅವರ ಹಸ್ಬೆಂಡ್ ಮನೆಗೆ ಹೋಗ್ತಾರೆ. ದಟ್ ಹೌಸ್ ವಾಸ್ ಬೆಟರ್ ದೆನ್ ಅವರ್ಸ್. ದಿ ವಾಲ್ಸ್ ವರ್ ಬಿಲ್ಟ್ ವಿತ್ ಬರ್ಂಟ್ ಬ್ರಿಕ್ಸ್ ಆ್ಯಂಡ್ ದೇ ವರ್ ವೈಟ್ ವಾಶ್ಡ್. ಓಕೆ, ಇಲ್ಲಿ ನೋಡಿ, ಅವರ ಹಸ್ಬೆಂಡ್ ಮನೆ ಹೇಗಿರುತ್ತೆ? ಅವರ ತವ್ರ ಮನೆಗಿಂತ ಅವರ ಹಸ್ಬೆಂಡ್ ಮನೆ ಅನ್ನೋದು ಚೆನ್ನಾಗಿರುತ್ತೆ, ಒಳ್ಳೆ ಮನೆ ಆಗಿರುತ್ತೆ. ಅವರು ಮನೆಯ ವಾಲ್ಸ್ಗಳನ್ನು ಬರ್ಂಟ್ ಬ್ರಿಕ್ಸಿಂದ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಗೆ ವೈಟ್ ವಾಶನ್ನು ಹಾಕಿದ್ದಾರೆ, ಸುಣ್ಣವನ್ನು ಬಳದಿದ್ದಾರೆ. ದಿ ಮಂಗಳೂರು ಟೈಲ್ಸ್ ವರ್ ಯೂಸ್ಡ್ ಫಾರ್ ರೂಫಿಂಗ್. ಹಾಗೆ ಅವರ ರೂಫಿಂಗಿಗೆ ಏನು ಮಾಡಿದ್ದಾರೆ? ಮಂಗಳೂರು ಟೈಲ್ಸನ್ನು ಅವರು ಹೆಂಚನ್ನು ಯೂಸ್ ಮಾಡಿದ್ದಾರೆ. ದಿ ಫ್ಲೋರಿಂಗ್ ವಾಸ್ ಡನ್ ವಿತ್ ಬ್ಲ್ಯಾಕ್ ಸ್ಟೋನ್. ಹಾಗೆ ಅವರ ಫ್ಲೋರ್ ಅನ್ನೋದು ಹೇಗಿದೆ? ಬ್ಲ್ಯಾಕ್ ಸ್ಟೋನಿಂದ ಫ್ಲೋರಿಂಗನ್ನು ಮಾಡಿದ್ದಾರೆ. ದಿ ಡೋರ್ಸ್ ವರ್ ಮೇಡ್ ಆಫ್
ವುಡ್ ವಿತ್ ಬ್ಯೂಟಿಫುಲ್ ಕರ್ವಿಂಗ್ಸ್ ಆನ್ ಇಟ್. ಹಾಗೆ ಅವರ ಡೋರ್ ಅನ್ನೋದು ಕೂಡ ವುಡ್ಡಿಂದ ಮಾಡಿದ್ದಾರೆ, ಅದರ ಮೇಲೆ ಬ್ಯೂಟಿಫುಲ್ ಕರ್ವಿಂಗ್ಸ್ ಅನ್ನೋದು ಕೂಡ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ದಿ ಬ್ರಾಡ್ ವಿಂಡೋಸ್ ಅಲೌಡ್ ಲೈಟ್ ಆ್ಯಂಡ್ ವೆಂಟಿಲೇಷನ್ ಇನ್ ಟು ದ ಹೌಸ್. ಅಷ್ಟೇ ಅಲ್ಲದೆ ಅವರ ಮನೆಗೆ ಇರುವಂತಹ ವಿಂಡೋಸ್ ಹೇಗಿದೆ, ಬ್ರಾಡ್ ಆಗಿದೆ, ಅದು ಲೈಟ್ ಆ್ಯಂಡ್ ವೆಂಟಿಲೇಷನನ್ನು ಮನೆಯೊಳಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅವರ್ ನೈಬರ್ಸ್ ಆಲ್ಸೋ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ಗುಡ್ ಹೌಸಸ್ ಸಿಮಿಲರ್ಲಿ, ಬಟ್ ದೇ ಯೂಸ್ಡ್ ಸ್ಲ್ಯಾಬ್ಸ್ ಆಫ್ ಸ್ಟೋನ್ಸ್ ಫಾರ್ ರೂಫಿಂಗ್. ಸಿಮೆಂಟ್ ಫ್ಲೋರಿಂಗ್ ಹ್ಯಾಡ್ ಎ ಸ್ಮೂತ್ ಸರ್ಫೇಸ್. ಅಷ್ಟೇ ಅಲ್ಲದೆ ಅವರ ನಿಯರಲ್ಲಿರುವಂಥ ಹೌಸಸ್ ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ಸ್ಲ್ಯಾಬ್ಸ್ ಆಫ್ ಸ್ಟೋನಿನ ಸ್ಲ್ಯಾಬ್ಸ್ಗಳನ್ನು ರೂಫಾಗಿ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಮೆಂಟನ್ನು ಫ್ಲೋರಿಂಗಲ್ಲಿ ಯೂಸ್ ಮಾಡಿ ಸ್ಮೂತ್ ಸರ್ಫೇಸನ್ನು ಮಾಡ್ಕೊಂಡಿದ್ದಾರೆ. ಓಕೆನಾ. ಐ ಡಿಡ್ ನಾಟ್ ಹ್ಯಾವ್ ಟು ಸೀಮ್ ದ ಗ್ರೌಂಡ್ ವಿತ್ ಕೌಡಂಗ್ ಆರ್ ಮಡ್. ಈಗ ನನಗೆ ನಮ್ಮ ಮನೆಯನ್ನು ನೆಲವನ್ನು ಕೌಡಂಗಿಂದ ಇಲ್ಲ ಮಣ್ಣಿನಿಂದ ಕೆಮ್ಮಣ್ಣಿನಿಂದ ಮನೆಯನ್ನು ಸಾರಿಸುವಂತಹ ಅವಶ್ಯಕತೆ ಅನ್ನೋದಿಲ್ಲ ನನಗೆ ಅಂತ ಹೇಳಿ ಹೇಳ್ತಿದೆ. ಐ ಹ್ಯಾಡ್ ಟು ಕ್ಲೀನ್ ದ ಫ್ಲೋರ್ ವಿತ್ ವಾಟರ್. ವೆಂಕಜಿ ಹೂ ಬಿಗ್ಯಾನ್ ಟು ಸಿಪ್ ಕಾಫಿ. ಓಕೆ, ವೆಂಕಜಿ ಏನು ಹೇಳ್ತಿದ್ದಾಳೆ, ನಾನು ನಮ್ಮಮ್ಮನ ಮನೆಯಲ್ಲಿದ್ದಾಗ ನಮ್ಮ ಮನೆಯನ್ನು ನಾನು ಏನು ಮಾಡ್ತಿದ್ದೆ, ಕೌಡಂಗಿಂದ ಇಲ್ಲ ಮಡ್ಡಿಂದ ಮನೆಯನ್ನು ಸಾರಿಸ್ಬೇಕಿತ್ತು, ಆದರೆ ಇಲ್ಲಿ ವಾಟರಿಂದ ನಾವು ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ಹೇಳ್ತಿದ್ದಾಳೆ. ವೆಂಕಜ್ಜಿ ಕಾಫಿಯನ್ನು ಸಿಪ್ ಮಾಡಿಕೊಂಡು ಹೇಳ್ತಿದ್ದಾಳೆ, ಗಿವನ್ ಬೈ ಹರ್ ಗ್ರ್ಯಾಂಡ್ ಸನ್ ರಿಮೆಂಬರ್ಡ್ ದ ಹೌಸ್ ಆಫ್ ಹರ್ ಡಾಟರ್. ಇಟ್ ವಾಸ್ ಎ ಕಾಂಕ್ರೀಟ್ ಹೌಸ್ ವಿತ್ ಮಾರ್ಬಲ್ ಫ್ಲೋರಿಂಗ್, colored walls, a small garden around the house and a compound. Her house with all these facilities was really beautiful. And then ಈಗ ವೆಂಕಜ್ಜಿ ಏನು ಮಾಡ್ತಿದ್ದಾಳೆ, ಅವಳ ಡಾಟರ್ ಮನೆಯನ್ನು ನೆನೆಸ್ಕೊಳ್ತಿದ್ದಾಳೆ. ಅವರ ಮನೆ ಹೇಗಿರುತ್ತೆ, ಅವಳ ವೆಂಕಜ್ಜಿಯ ಮಗಳ ಮನೆ, ಅವರ ದೇ ಕನ್ಸ್ಟ್ರಕ್ಟೆಡ್ ಕಾಂಕ್ರೀಟ್ ಹೌಸ್ ಅದು. ಓಕೆನಾ. ಮಾರ್ಬಲ್ ಫ್ಲೋರಿಂಗನ್ನು ಇದೆ ಅವರ ಮನೆಗೆ, ಹಾಗೆ ಕಲರ್ಫುಲ್ ವಾಲ್ಸ್ಗಳಿದೆ ಆ್ಯಂಡ್ ಸ್ಮಾಲ್ ಗಾರ್ಡನ್ ಕೂಡ ಇದೆ ಅವ್ರಿಗೆ, ಹಾಗೆ ಕಾಂಪೌಂಡನ್ನು ಕೂಡ ಹಾಕ್ಸಿದ್ದಾರೆ ಅವ್ರ ಮನೆ ಸುತ್ತ. ಹರ್ ಹೌಸ್ ವಿತ್ ಆಲ್ ದೀಸ್ ಫೆಸಿಲಿಟಿ ವಾಸ್ ರಿಯಲಿ ಬ್ಯೂಟಿಫುಲ್. ಈ ಎಲ್ಲ ಫೆಸಿಲಿಟಿಗಳಿಂದ ಮಗಳ ಮನೆ ಹೇಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವೆಂಕಜ್ಜಿ ಈಸ್ ನೌ ಲುಕಿಂಗ್ ಅಟ್ ದ ಅಪಾರ್ಟ್ಮೆಂಟ್ ಆಫ್ ಅವರ್ ಗ್ರ್ಯಾಂಡ್ ಸನ್. ಈಗ ವೆಂಕಜ್ಜಿ ಏನು ಮಾಡ್ತಿದ್ದಾಳೆ, ಅವಳ ಮೊಮ್ಮಗನ ಗ್ರ್ಯಾಂಡ್ ಸನ್ನ ಅಪಾರ್ಟ್ಮೆಂಟನ್ನು ನೋಡ್ತಿದ್ದಾಳೆ. 15 to 20 ಸ್ಟೋರ್ಡ್ ಬಿಲ್ಡಿಂಗ್ಸ್ ವಿತ್ ಮೋರ್ ದೆನ್ 500 ಹೌಸಸ್. ಅಲ್ಲಿ ಏನಿದೆ, 15 to 20 ಬಿಲ್ಡಿಂಗ್ಸ್ಗಳಿದೆ, 500 ಹೌಸಸ್ ಏನಿದೆ ಆ ಅಪಾರ್ಟ್ಮೆಂಟಲ್ಲಿ. ದೇರ್ ಇಸ್ ಎ ಲಿಫ್ಟ್ ಸರ್ವಿಸ್ ಟು ರೀಚ್ ಹೌಸಸ್ ಆನ್ ದ ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ ಲಿಫ್ಟಿನ ಫೆಸಿಲಿಟಿ ಅನ್ನೋದು ಕೂಡ ಇದೆ. ಸರ್ಟೈನ್ ಮಿಷಿನ್ಸ್ ವರ್ ಯೂಸ್ ಟು ಕನ್ಸ್ಟ್ರಕ್ಟ್ ದೀಸ್ ಹೌಸಸ್. ದೇರ್ ಆರ್ 3 bedrooms, ಡೈನಿಂಗ್ ರೂಮ್ ಆ್ಯಂಡ್ ಎ ಲಿವಿಂಗ್ ರೂಮ್ ಇನ್ ದಿಸ್ ಹೌಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಆ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವ್ರು ಏನು ಮಾಡಿದ್ದಾರೆ, ದೇ ಸರ್ಟೈನ್ ಮಿಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಮನೆಯಲ್ಲಿ 3 bedroomsಗಳಿದೆ, ಡೈನಿಂಗ್ ರೂಮ್ ಇದೆ ಆ್ಯಂಡ್ ಲಿವಿಂಗ್ ರೂಮ್ ಕೂಡ ಇದೆ. ಎವ್ರಿಥಿಂಗ್ ಈಸ್ ರಿಯಲಿ ಫೈನ್. ಸ್ಟಿಲ್ ಹೌಸಸ್ ಆರ್ ಕನ್ಸ್ಟ್ರಕ್ಟೆಡ್ ಲೈಕ್ matchboxes arranged closely. There is some problem of ventilation and light. Wardrobes are constructed to arrange the household articles in an ordinary fashion. ಓಕೆ, ಇಲ್ಲಿ ಈ ಹೌಸಸ್ ಅನ್ನೋದು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂತ ಹೇಳಿದರೆ, ವೆಂಟಿಲೇಷನ್ ಆ್ಯಂಡ್ ಲೈಟಿನ ಪ್ರಾಬ್ಲಮ್ ಇದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳನ್ನು ಕೂಡ ಅರೇಂಜ್ ಮಾಡಿದ್ದಾರೆ, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ಗಳನ್ನು ಅವರು ಸ್ಟೋರ್ ಮಾಡೋದಕ್ಕೆ. ಹಾಗೆ ಮನೆ ಅನ್ನೋದು ತುಂಬ ಫ್ಯಾಷನೇಬಲ್ ಆಗಿದೆ. ಡೋರ್ಸ್ ಆ್ಯಂಡ್ ವಿಂಡೋಸ್ ಆರ್ ನಾಟ್ ಆಫ್ ವುಡ್, ದೇ ಆರ್ ಮೇಡ್ ಆಫ್ ಸ್ಟೀಲ್ ಆರ್ ಪ್ಲಾಸ್ಟಿಕ್. ಡೋರ್ ಆ್ಯಂಡ್ ವಿಂಡೋಸ್ ಹೇಗಿದೆ, ಅವು ವುಡ್ಡಿಂದ ಮಾಡಿಲ್ಲ, ಅವುಗಳನ್ನು ಸ್ಟೀಲ್ ಅಥವಾ ಪ್ಲಾಸ್ಟಿಕನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾಳೆ. ವೆಂಕಜ್ಜಿ ವಾಸ್ ಸರ್ಪ್ರೈಸ್ಡ್ ಟು ಅಬ್ಸರ್ವ್ ದ ಚೇಂಜಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಫ್ರಮ್ ದ ಹಟ್ ಟು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್. ವೆಂಕಜ್ಜಿ ತುಂಬ ಸರ್ಪ್ರೈಸ್ ಆಗ್ತಿದ್ದಾಳೆ. ಏನಕ್ಕೆ, ಹಟ್ಟಿಯಿಂದ ಈಗ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗೆ ಕನ್ಸ್ಟ್ರಕ್ಷನನ್ನು ಹ್ಯೂಮನ್ ಬೀಯಿಂಗ್ ಮಾಡ್ತಿದ್ದಾನೆ ಅಂತ ಹೇಳಿ, ತುಂಬ ಆಗಿನ ಮನೆಯ ಕನ್ಸ್ಟ್ರಕ್ಷನ್ಗೂ ಈಗಿನ ಮನೆಯ ಕನ್ಸ್ಟ್ರಕ್ಷನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ತಿಳ್ಕೊಂಡು ಸರ್ಪ್ರೈಸ್ ಆಗ್ತಿದ್ದಾಳೆ. ಓಕೆ, ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ದಿಸ್ ಸ್ಟೋರಿ. ಓಕೆ, ಏನನ್ನ ತಿಳ್ಕೊಂಡ್ವಿ ನಾವು
ಹಟ್ಟಲ್ಲಿ ಇದ್ದಂತಹ ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ಗೂ ಹಾಗೂ ಮಲ್ಟಿ ಸ್ಟೋರ್ಡ್ ಕನ್ಸ್ಟ್ರಕ್ಷನ್ಗೂ ಇರುವಂಥ ಡಿಫ್ರೆನ್ಸನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ನೋಡಿ, ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್ ಆರ್ ಚೇಂಜಿಂಗ್. ರೈಟ್ ದ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಫ್ರಮ್ ಎ ಹಟ್ ಟು ಎ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್. ಓಕೆ, ಹಟ್ಟಲ್ಲಿ ಏನನ್ನ ಕನ್ಸ್ಟ್ರಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ? ಹಟ್ ಕನ್ಸ್ಟ್ರಕ್ಷನ್ಗೆ ಅವರು ಹೇಯನ್ನು ಯೂಸ್ ಮಾಡ್ತಾರೆ, ಬಂಬೂಸ್ಗಳನ್ನ ಯೂಸ್ ಮಾಡ್ತಾರೆ, ಮಡ್ಡನ್ನು ಯೂಸ್ ಮಾಡ್ತಾರೆ ಅಲ್ವಾ. ಇನ್ನು ಸಿಮೆಂಟನ್ನು ಆ್ಯಂಡ್ ದೆನ್ ಕಾಂಕ್ರೀಟ್ ಹೌಸ್ಗಳಿಗೆ ಸಿಮೆಂಟನ್ನು ಯೂಸ್ ಮಾಡ್ತಾರೆ, ಸ್ಯಾಂಡನ್ನು ಯೂಸ್ ಮಾಡ್ತಾರೆ, ಐರನ್ ರಾಡ್ಸ್ಗಳನ್ನು ಯೂಸ್ ಮಾಡ್ತಾರೆ, ಬ್ರಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಈ ರೀತಿ ಹಟ್ಟಿಗೂ ಹಾಗೂ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ಗಳಿಗೂ ಡಿಫ್ರೆನ್ಸ್ ಅನ್ನೋದಿದೆ. ನೋ ದ ಪ್ರೈಸಸ್ ಆರ್ ರೈಟ್. 1 ಬ್ಯಾಗ್ ಆಫ್ ಸಿಮೆಂಟ್ ನಾವು ಈಗ 1 ಬ್ಯಾಗ್ ಆಫ್ ಸಿಮೆಂಟ್ ಎಷ್ಟಿದೆ? 360 ರೂಪೀಸ್ ಇದೆ. 1 ಇಯರ್ ಎಗೋ 280 ರೂಪೀಸ್ ಇತ್ತು. ಓಕೆನಾ. 1 ಬ್ರಿಕ್ ಅನ್ನೋದು ಈಗ 8 ರೂಪೀಸ್ ಆದರೆ 1 ಇಯರ್ ಬ್ಯಾಕ್ ಅದು 3 ರೂಪೀಸ್ ಇತ್ತು. ಆ್ಯಂಡ್ 1 ಲಾರಿ ಲೋಡ್ ಆಫ್ ಸ್ಯಾಂಡ್ ಅನ್ನೋದು 15,000 ಇದ್ದರೆ ಈಗ ಲಾಸ್ಟ್ ಇಯರ್ 8,000 ಇತ್ತು. ಓಕೆನಾ. 1 ಟನ್ ಆಫ್ ಸ್ಟೀಲ್ ಅನ್ನೋದು 48,000 ಇದ್ದರೆ ಈಗ ಲಾಸ್ಟ್ ಇಯರು 28,000 ಇತ್ತು. ಓಕೆನಾ. ನೌ ದ ಟೈಪ್ ಆಫ್ ವುಡ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಎ ಹೌಸ್. ಹಿಯರ್ ಆರ್ ದ ಪಿಕ್ಚರ್ಸ್ ಆಫ್ ಮೆಟೀರಿಯಲ್ಸ್ that are essential for the construction of a house. Put a tick mark to the material that is used for the construction of your house. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಯಾವ್ಯಾವುದನ್ನು ಯೂಸ್ ಮಾಡಿದ್ದಾರೆ, ಓಕೆ, ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆನಾ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ, ಹ್ಯಾವ್ ನಾಟ್ ಯು ಅಬ್ಸರ್ವ್ ದ ಲಿವಿಂಗ್ ಪ್ಲೇಸಸ್ ಆಫ್ ಸರ್ಟೈನ್ ಅನಿಮಲ್ಸ್ ಆ್ಯಂಡ್ ಬ್ರೇಕ್ಸ್. ಲುಕ್ ಅಟ್ ದ ಶೆಲ್ಟರ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ಗಿವನ್ ಬಿಲೋ. ಓಕೆ, ಇಲ್ಲಿ ನೋಡಿ, ಸ್ಪ್ಯಾರೋ ಶೆಲ್ಟರನ್ನು ನಾವು ಏನಂತ ಹೇಳಿ ಹೇಳ್ತೀವಿ? ಸ್ಪ್ಯಾರೋ ಶೆಲ್ಟರನ್ನು ನಾವು ನೆಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ಸ್ಪ್ಯಾರೋ ನೆಸ್ಟನ್ನು ಬಿಲ್ಡ್ ಮಾಡೋದಕ್ಕೆ ಯಾವ ಮೆಟೀರಿಯಲನ್ನು ಯೂಸ್ ಮಾಡಿಕೊಳ್ಳುತ್ತೆ? ಡ್ರೈಡ್ ಲೀವ್ಸ್ಗಳನ್ನು ಅಲ್ವಾ, ಸ್ಮಾಲ್ ಸ್ಟಿಕ್ಸ್ಗಳನ್ನು ಯೂಸ್ ಮಾಡಿಕೊಳ್ಳುತ್ತೆ. ಓಕೆನಾ. ಇನ್ನು ವೈಟ್ ಹ್ಯಾಂಟ್ ಏನು ಯೂಸ್ ಮಾಡುತ್ತೆ? ವೈಟ್ ಹ್ಯಾಂಟಿನ ಶೆಲ್ಟರ್ಗೋಸ್ಕರ ಅದು ಟ್ರೀಗಳ ಮೇಲೆ ಶೆಲ್ಟರನ್ನು ಮಾಡಿಕೊಳ್ಳುತ್ತೆ. ಟ್ರೀನ ಸ್ಟೆಮ್ ಮೇಲೆ ಹಾಗೆ ಅದು ಏನು ಮಾಡುತ್ತೆ? ಹೋಲನ್ನು ಮಾಡಿ ಅದರ ಮೇಲೆ ಅದು ಅದರ ಹೌಸನ್ನು, ಅದರ ಶೆಲ್ಟರನ್ನು ಮಾಡಿಕೊಳ್ಳುತ್ತೆ. ಆ್ಯಂಡ್ ದೆನ್ ವೇವರ್ ಬರ್ಡ್ ಹೇಗೆ ಅದರ ನೆಸ್ಟನ್ನು ಮಾಡಿಕೊಳ್ಳುತ್ತೆ? ಅದು ಡ್ರೈಡ್ ಗ್ರಾಸನ್ನು ಯೂಸ್ ಮಾಡುತ್ತೆ. ಇನ್ನು ಪ್ಯಾರೆಟ್ ಅನ್ನೋದು ಅದರ ನೆಸ್ಟನ್ನು ಟ್ರೀಗಳ ಮೇಲೆ, ಪ್ಲ್ಯಾಂಟ್ಗಳ ಮೇಲೆ ಮಾಡಿಕೊಳ್ಳುತ್ತೆ. ಆ್ಯಂಡ್ ದೆನ್ ಫಿಶ್ ಅನ್ನೋದು ವಾಟರಲ್ಲಿ ಇರುತ್ತೆ ಅದರ ಹೌಸ್ ಅನ್ನೋದು. ಓಕೆನಾ. ವುಡ್ ಪಿಕ್ಕರ್ ಅನ್ನೋದು ಏನು ಮಾಡುತ್ತೆ? ವುಡ್ ಪಿಕ್ಕರ್ ಅನ್ನೋದು ಟ್ರೀನ ಟ್ರಂಕಲ್ಲಿ ಹೋಲನ್ನು ಮಾಡಿ ಅಲ್ಲಿ ಅದು ಲೀವ್ ಮಾಡುತ್ತೆ ಅಲ್ವಾ. ಅಷ್ಟೇ ಅಲ್ಲದೆ ಅದು ನೆಸ್ಟನ್ನು ಕೂಡ ಸಮ್ಟೈಮ್ ಅದು ಬಿಲ್ಡ್ ಮಾಡಿಕೊಳ್ಳುತ್ತೆ ಯೂಸಿಂಗ್ ಡ್ರೈಡ್ ಲೀವ್ಸ್ ಆ್ಯಂಡ್ ಗ್ರಾಸನ್ನು ಯೂಸ್ ಮಾಡಿಕೊಂಡು. ಓಕೆ, ಕ್ರೌ ಹೇಗೆ ಮಾಡಿಕೊಳ್ಳುತ್ತೆ? ಅದು ಡ್ರೈಡ್ ಪ್ಲ್ಯಾಂಟ್ಸ್ ಲೀವ್ಸ್ಗಳನ್ನು ಯೂಸ್ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅದು ಸ್ಮಾಲ್ ಸ್ಟಿಕ್ಸ್ಗಳನ್ನು ಕೂಡ ಯೂಸ್ ಮಾಡಿಕೊಳ್ಳುತ್ತೆ ಅಲ್ವಾ. ಆ್ಯಂಡ್ ದೆನ್ ಫ್ರಾಗ್ ಅನ್ನೋದು ಅದು ಎಲ್ಲಿ ಸ್ಟೋನ್ಸಿನ ವಾಟರಲ್ಲಿ ಸ್ಟೋನ್ಸಿನ ಹೋಲ್ಗಳಲ್ಲಿ ಅದು ಲೀವ್ ಮಾಡುತ್ತೆ. ಇನ್ನು ರ್ಯಾಟ್ ಅನ್ನೋದು ಮನೆಯ ಹೋಲ್ಸ್ಗಳಲ್ಲಿ ಲೀವ್ ಮಾಡುತ್ತೆ. ಹನಿ ಬೀ ಅನ್ನೋದು ಹೇಗೆ ಮಾಡ್ಕೊಳ್ಳುತ್ತೆ ಅದರ ನೆಸ್ಟನ್ನು? ಹನಿ ಬೀ ಅನ್ನೋದು ವ್ಯಾಕ್ಸಿಂದ ಮಾಡ್ಕೊಳ್ಳುತ್ತೆ ಅಲ್ವಾ. ಹನಿ ಬೀ ಅದರ ನೆಸ್ಟನ್ನು ಆ್ಯಂಡ್ ಸ್ನೇಕ್ ಅನ್ನೋದು ಹೇಗೆ ಮಾಡ್ಕೊಳ್ಳುತ್ತೆ? ಸ್ನೇಕ್ ಅನ್ನೋದು ಹುತ್ತವನ್ನು ಕಟ್ಕೊಳ್ಳುತ್ತೆ ಅಲ್ವಾ. ಹೀಗೆ ಒಂದೊಂದು ರೀತಿಯಾದಂತಹ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ತಾಯಿದೆ. ಇಲ್ಲಿ ಸ್ಪ್ಯಾರೋ ಅನ್ನೋದು ಡ್ರೈಡ್ ಲೀವ್ಸ್ಗಳನ್ನು ಯೂಸ್ ಮಾಡಿದ್ರೆ, ಇಲ್ಲಿ ಸ್ನೇಕ್ ಏನು ಮಾಡ್ತಿದೆ? ಮಣ್ಣನ್ನು ಯೂಸ್ ಮಾಡ್ಕೊಳ್ತಾ ಇದೆ. ಹಾಗೆ ಇನ್ನು ಹನಿ ಬೀ ಅನ್ನೋದು ವ್ಯಾಕ್ಸನ್ನು ಯೂಸ್ ಮಾಡ್ಕೊಳ್ತಾ ಇದೆ ಅಲ್ವಾ. ಈ ರೀತಿ ಒಂದೊಂದು ರೀತಿಯಾದಂತಹ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಿಕೊಳ್ಳುತ್ತೆ. ಓಕೆ,
There is a variety in the shelter of the animals also. They use different materials to build their shelters. Try to build the shelter of animals with paper, cardboard, grass, dry leaves, etc. Build a house with material like matchbox, cardboard, mud and bricks with an easily available. ಓಕೆ, ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ನೀವು ಅನಿಮಲ್ಸ್ಗಳಿಗೆ ಶೆಲ್ಟರನ್ನು ಹೇಗೆ ಮಾಡೋದು ಅಂತ ಹೇಳಿ ಪ್ರಿಪೇರ್ ಮಾಡಿ ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಡು ಯು ನೋ ದಿಸ್? ಬುರ್ಜ್ ಖಲೀಫಾ Burj Khalifa in Dubai is the tallest building in the world. Its height is 2,722 feet. Okay, 829.2 meters feet ಅನ್ನ ಇದೆ. ಯಾವುದು? ಬುರ್ಜ್ ಖಲೀಫಾ ಅನ್ನೋದು. ಇದು ದುಬೈನಲ್ಲಿರುವಂಥ ಟಾಲೆಸ್ಟ್ ಬಿಲ್ಡಿಂಗ್, ವರ್ಲ್ಡಲ್ಲೇ ಇದು ಟಾಲೆಸ್ಟ್ ಬಿಲ್ಡಿಂಗ್. ಓಕೆ, ಈಗ ಮೊನ್ನೆ ತಾನೇ ನಾವು ಸುದೀಪ್ ಅವರ ಫಿಲ್ಮಿನ ಒಂದು ಸೀನನ್ನು ಅದರಲ್ಲಿ ಹಾಕಿದ್ರು, ಅವರ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಅಂತ ಹೇಳಿ ಅಲ್ವಾ. ಎಲ್ಲರಿಗೂ ನೆನಪಿದೆ ಅಂತ ಹೇಳಿ ತಿಳಿತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಧಾರಾವಿ ಆಫ್ ಮುಂಬೈ ಇಸ್ ದ ಲಾರ್ಜೆಸ್ಟ್ ಸ್ಲಮ್ ಇನ್ ಇಂಡಿಯಾ. ಮೋರ್ ದೆನ್ 10 lakh people live there. ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಲಾರ್ಜೆಸ್ಟ್ ಸ್ಲಮ್ ಏರಿಯಾ ಆಫ್ ಏಷ್ಯಾ. ಓಕೆ, ಧಾರಾವಿ ಅನ್ನೋದು ಮುಂಬೈಯಲ್ಲಿರುವಂಥ ಲಾರ್ಜೆಸ್ಟ್ ಸ್ಲಮ್. ಇಲ್ಲಿ 10 lakh people ಲೀವ್ ಮಾಡ್ತಿದ್ದಾರೆ. ಇದು ಏಷ್ಯಾದಲ್ಲಿ ಇರುವಂತಹ ಲಾರ್ಜೆಸ್ಟ್ ಸ್ಲಮ್ ಆಗಿದೆ. ಓಕೆ, ಸ್ಲಮ್ ಅಂತ ಹೇಳಿ ಹೇಳಿದ್ರೆ ಏನು? ಕೊಳಚೆ ಪ್ರದೇಶ. ಓಕೆನಾ. ನೌ ಡೇಸ್ ಸಮ್ ಪ್ರಾಜೆಕ್ಟ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್ ಟು ಕನ್ಸ್ಟ್ರಕ್ಟ್ eco-friendly houses by using the materials in a limited way. People are interested in constructing houses by adopting solar heater to heat water, rainwater harvesting, ಮ್ಯಾನೇಜ್ಮೆಂಟ್ ಆಫ್ ಗಾರ್ಬೇಜ್ ಎಕ್ಸೆಟ್ರಾ ಇನ್ ದ ಹೌಸ್ ಇಟ್ ಸೆಲ್ಫ್. ಓಕೆ, ಇಲ್ಲಿ ಏನು ಮಾಡ್ತಿದ್ದಾರೆ? ಮನೆಗಳನ್ನು ಈಗ ನವ್ಯ ಡೇಸ್ಗಳಲ್ಲಿ ಮನೆಗಳಲ್ಲಿ ಎಕೋ ಫ್ರೆಂಡ್ಲಿ ಆದಂಥ ಅಡಾಪ್ಟೇಷನನ್ನು ಯೂಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸೋಲಾರ್ ಹೀಟರನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ದೆನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿ ಮಾಡ್ತಿದ್ದಾರೆ. ಆ್ಯಂಡ್ ಗಾರ್ಬೇಜನ್ನು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಈ ರೀತಿ ಅವರ ಹೌಸಸ್ಗಳನ್ನು ಎಕೋ ಫ್ರೀಲಿ ಅಂತ ಹೇಳಿದರೆ ನಮ್ಮ ಎನ್ವಿರಾನ್ಮೆಂಟಿಗೆ ಡ್ಯಾಮೇಜ್ ಆಗದಲ್ಲಿರುವಂತಹ ರೀತಿಯಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡ್ತಿದ್ದಾರೆ. ದೇರ್ ಆರ್ ರೆಕಾರ್ಡ್ ಅಬೌಟ್ ದ ಆ್ಯಂಟಿಲ್ ವಿಚ್ ಸ್ಪ್ರೆಡ್ ಫಾರ್ ಮೋರ್ ದೆನ್ 650 acres. ದೇರ್ ಆರ್ ಕಾಲ್ಡ್ ಗ್ರೇಟ್ ನೆಸ್ಟ್. ಲ್ಯಾಕ್ಸ್ ಆಫ್ ಆ್ಯಂಡ್ಸ್ ಲಿವ್ ಇನ್ ದೆಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇರುವೆ ಗೂಡನ್ನು 650 ಎಕರೆಗಳಲ್ಲಿ ಕಟ್ಟಿದೆಯಂತೆ. ಅದನ್ನು ಗ್ರೇಟ್ ನೆಸ್ಟ್ ಅಂತ ಹೇಳ್ತಾರೆ. ಓಕೆ ಚಿಲ್ಡ್ರನ್, ನಿಮಗೆ ಈ ಪಾಠ ಇಷ್ಟ ಆಗಿದೆ ಅಂತ ಹೇಳಿ ತಿಳಿತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು 11th ಲೆಸನ್ ವೇಸ್ಟ್ ಈಸ್ ವೆಲ್ತ್ ಈ ಲೆಸನನ್ನು ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.